ಓಂ ಶಾಂತಿ. ಓಂ ಶಾಂತಿ. ಇವತ್ತು ಬಾಬಾರವರು ವಿಚಾರ ಸಾಗರ ಮಂಥನವನ್ನ ಮಾಡಲಿಕ್ಕೆ ಕೊಟ್ಟಿರುವಂತಹ ವಿಷಯ ಇಚ್ಛಾ ಮಾತ್ರಂ ಅವಿದ್ಯಾ ಅಂತ. ಅವಿದ್ಯಾ ಅಂತಂದ್ರೆ ಅದರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅವಿದ್ಯಾ, ಅದರ ಬಗ್ಗೆ ಶಿಕ್ಷಣವಾಗಲಿ, ಅದರ ಬಗ್ಗೆ ಅರಿವಾಗಲಿ, ಅದರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ಸ್ ಆಗಲಿ ನನಗಿಲ್ಲ. ಅದರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂತ ನಾವು ಹೇಳ್ತೀವಲ್ಲ, ಐ ಡೋಂಟ್ ನೋ. ಅವಿದ್ಯಾ. ಇಚ್ಛಾ ಮಾತ್ರ, ಇಚ್ಛೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ. ಹಂಗಂದ್ರೆ ಏನು? ಇಚ್ಛೆ ಅಂದ್ರೆ ಆಸೆ, ಆಕಾಂಕ್ಷೆ ಅಂತ ಅರ್ಥ. ಯಾರಿಗೆ ಬರುತ್ತೆ ಇಚ್ಛೆ? ಆತ್ಮನಿಗೆ ಬರುತ್ತೆ. ಬೇಕು ಅಂತ ಅನ್ಸತ್ತೆ. ಅದನ್ನ ಪಡೆದುಕೊಳ್ಳಿಕ್ಕೆ ಆತ್ಮ ಸಾಧನೆಯನ್ನ, ತಪಸ್ಸನ್ನ, ಪರಿಶ್ರಮವನ್ನ ಪಡ್ತಾರೆ. ಒಂದು ಚಿಕ್ಕ ಮಕ್ಕಳಿಗೆ ನೋಡಿ, ಸಣ್ಣ ಪಾಪು, ಅದಕ್ಕೇನು ಗೊತ್ತಿರೋದಿಲ್ಲ. ಸಣ್ಣ ಮಗು ಗೋಬಿ ಮಂಚೂರಿ ಬೇಕು ಅಂತ ಹೇಳುತ್ತಾ? ಇಲ್ಲ. ಬಟ್ಟೆ ಬೇಕು ಅಂತ ಹೇಳುತ್ತಾ? ಇಲ್ಲ. ಬಂಗಾರ ಬೇಕು ಅಂತ ಹೇಳುತ್ತಾ? ಏನ್ ಹೇಳ್ತದದು? ಏನ್ ಹೇಳುತ್ತೆ? ಇಚ್ಛೆನೇ ಇರಲ್ಲ ಅದಕ್ಕೆ. ಏನು ಹೇಳಲ್ಲ. ಅದು ಅಮ್ಮ ಏನು ಕೊಡ್ತಾರ ತಿಂತಾ ಇರ್ತದೆ. ಏನು ಬಟ್ಟೆ ಹಾಕ್ತಾರ ಅದು ಹಾಕೊಂಡಿದ್ದಿರ್ತದೆ. ಸಂಪೂರ್ಣವಾಗಿ ತನ್ನ ತಾಯಿಯ ಮೇಲೆ ಆ ಮಗು ಅವಲಂಬನೆ ಆಗಿರ್ತದೆ. ಅದು ದೊಡ್ಡವರಾಗ್ತಾ ಆಗ್ತಾ ಹೋದಾಗ ನಮ್ಗೆ ಏನಾಗ್ತದೆ? ಇಚ್ಛೆಗಳು ಉತ್ಪನ್ನವಾಗ್ತವೆ. ಆಹಾರದಲ್ಲಿ ಭಿನ್ನತೆ, ಮಾತಿನಲ್ಲಿ, ದೃಷ್ಟಿಯಲ್ಲಿ, ಜಾತಿ, ಮತ, ಪಂಥ, ಧರ್ಮ, ಹಣ, ಇದೆಲ್ಲದಲ್ಲೂ ಕೂಡ ಏನಾಗ್ತದೆ? ಭಿನ್ನತೆ ಬಂದ್ಬಿಟ್ಟು ನಾನು ಈ ಪ್ರಪಂಚದಲ್ಲೇ ಭಿನ್ನವಾಗ್ಬಿಡ್ತೇನೆ. ಆತ್ಮೀಯರೇ, ಸಂಸ್ಕಾರ ಮಿಲನ ಹೇಳುವಂಥದ್ದಾಗೋದಿಲ್ಲ. ನೋಡಿ, ಚಿಕ್ಕ ಮಗು ಇದ್ದಾಗ ಯಾವುದೇ ಧರ್ಮದವರಾಗ್ಲಿ, ಯಾವುದೇ ಭಾಷೆಯವರಾಗ್ಲಿ, ಯಾವುದೇ ವಯಸ್ಸಿನವರಾಗ್ಲಿ ಎತ್ಕೊಂಡ್ಬಿಡ್ತಾರ ಅದನ್ನು, ಚಿಕ್ಕ ಮಗುವನ್ನ, ಅಲ್ವಾ? ಯಾಕಂದ್ರೆ ಮಗುವಿನಲ್ಲಿ ಆ ಭಿನ್ನತೆ ಹೇಳುವಂಥದ್ದು ಇರೋದಿಲ್ಲ. ಮಗುವಿನ ವೈಬ್ರೇಷನಿನ ಪ್ರಭಾವ ದೊಡ್ಡವರ ಮೇಲಾಗ್ತದೆ. ಶಾರೀರಿಕವಾಗಿ ಮಗುವಿನ ಆಯುಸ್ ಕಡಿಮೆ ಇದ್ರು, ಅಂದ್ರೆ ಅದರ ಒಂದು ವರ್ಷ ಕಡಿಮೆ ಇದ್ರೂ ಕೂಡ ಆದ್ರೆ ಆ ಮಗು ಎಲ್ಲರಿಗೂ ಇಷ್ಟವಾಗ್ತದೆ. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಭಿನ್ನತೆ ಹೇಳುವಂಥದ್ದು ಇರೋದಿಲ್ಲ. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ವರ್ತಮಾನ ಸಮಯವನ್ನ ನಾವು ನೋಡಿದಾಗ ತುಂಬಾ ದುಃಖ, ಕಷ್ಟಗಳು, ಸಮಸ್ಯೆಗಳು ಬಂದಾಗ ಹಣ ಇಲ್ಲಪ್ಪ, ಒಳ್ಳೊಳ್ಳೆ ಊಟ ಇರ್ಲಿ, ಬಟ್ಟೆ ಇರ್ಲಿ, ಮನೆ ಇರ್ಲಿ, ಇನ್ನು ಈಶ್ವರಿ ಸೇವೆಯಲ್ಲಿ ಸೇರಿದಾಗ ಗಾಯನ ಬರ್ಲಿ, ಹೆಸರು ಬರ್ಲಿ, ಕೀರ್ತಿ ಬರ್ಲಿ, ಹೊಗಳಿಕೆ ಬರ್ಲಿ ಅಂತ ಏನಾಗ್ತದೆ? ಈ ಇಚ್ಛೆಗಳು ಆರಂಭವಾಗ್ತವೆ. ಇಚ್ಛೆ ಅಂತಂದ್ರೆ ಏನು? ಆತ್ಮ ಇನ್ನೂ ಸಂತೃಪ್ತವಾಗಿಲ್ಲ ಅಂತ ಅರ್ಥ. ನಿಮ್ಗೆ ಊಟ ಬೇಕು ಅಂತ ಯಾವಾಗ ಅನ್ಸುತ್ತೆ? ಅಲ್ವಾ? ಹೊಟ್ಟೆ ತುಂಬಿದಾಗ? ಹೊಟ್ಟೆ ತುಂಬೋಗಿದೆಪ್ಪ, ಎಲ್ಲಿವರೆಗೆ ಅಂತಂದ್ರೆ ಕೈ ಹಾಕದೆ ಇಲ್ಲಿ ಕುತ್ತಿಗೆವರೆಗೂ ತುಂಬಿದೆ ಅಂತ ಹೇಳ್ತಾರೆ. ಹಂಗ್ ತುಂಬಲಿಕ್ಕೆ ಆಗುತ್ತೆ. ಅಷ್ಟು ತುಂಬಿದಾಗ ಒಂದು ಡ್ರಾಪ್ ನೀರು ಕೂಡ ಹಾಕ್ಲಿಕ್ಕೆ ಆಗದಿದ್ದಾಗ ಎಷ್ಟು ಒಳ್ಳೆ ಆಹಾರ ಕೊಟ್ಟರು ಕೂಡ ಏನ್ ಅನ್ಸುತ್ತೆ? ಬೇಡ ಅನ್ಸುತ್ತೆ, ಅಲ್ವಾ? ಹಾಗೆ ಆತ್ಮ ಮನಬುದ್ಧಿಯಿಂದ ಪರಮಾತ್ಮನ ನೆನಪಿನಲ್ಲಿ ಅಷ್ಟು ಸಂಪನ್ನವಾದಾಗ, ಖುಷಿಯಾದಾಗ, ಆನಂದದಿಂದ ಇದ್ದಾಗ ಅದಕ್ಕೆ ಈ ಪ್ರಪಂಚದಿಂದಾಗ್ಲಿ, ವ್ಯಕ್ತಿಯಿಂದಾಗ್ಲಿ, ವಸ್ತುವಿನಿಂದಾಗ್ಲಿ ಏನು ಬೇಕು ಅಂತ ಅನ್ಸೋದಿಲ್ಲ. ಯಾವಾಗ ಅದಕ್ಕೆ ಖಾಲಿ ಇರತ್ತೋ ಅದನ್ನು ತುಂಬಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಹಾಗೆ ಪ್ರತಿದಿನ ನಾವು ಮಾಡುವಂತ ರಾಜಯೋಗದಿಂದ ಸರ್ವ ಆತ್ಮರಿಗೆ ಭಗವಂತನ ಶಕ್ತಿಯನ್ನ ನೀವು ತಲುಪಿಸಿದಾಗ, ಅವರೆಲ್ಲರ ಹೃದಯಪೂರ್ವಕವಾದ ಆಶೀರ್ವಾದ ನಿಮ್ಗೆ ಸಿಕ್ಕಿದಾಗ, ಆರೋಗ್ಯ ನಿಮ್ಗೆ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ. ಶ್ರೀಮಂತಿಕೆ ಬೇಕು ಅಂತ ಬಿಟ್ಟಿಲ್ಲ, ಶರೀರಕ್ಕೆ ಏನು ಕಾಯಿಲೆ ಇಲ್ಲ, ನೋವಿಲ್ಲ, 3 ಹೊತ್ತಿನ ಹೊಟ್ಟೆ ತುಂಬಾ ಊಟ ಇದೆ, ಮಲ್ಕೊಳ್ಳಿಕ್ ಜಾಗ ಇದೆ, ಇರ್ಲಿಕ್ಕೆ ಮನೆ ಇದೆ, ಹಾಕೊಳ್ಳಿಕ್ ಬಟ್ಟೆ ಇದೆ, ಅಷ್ಟಿದೆ ಸಾಕು. ಮಾನಸಿಕವಾಗಿ ಪ್ರತಿದಿನ ಮಾಡ್ಲಿಕ್ಕೆ ನಮಗೆ ಏನಿದೆ? ಕಾರ್ಯಕ್ರಮಗಳಿದ್ದಾವೆ, ತಪಸ್ಸು ನಡೀತಾ ಇದೆ, ಸಂಪಾದನೆ ನಡೀತಾ ಇದೆ, ಈಶ್ವರಿ ಸೇವೆ ನಡೀತಾ ಇದೆ.
ಇದರಲ್ಲಿ ನಾವು ಎಂಗೇಜ್ ಇದ್ದಾಗ ಆದ್ಮೇಲೆ ನಮ್ಗೆ ಬೇರೆ ಏನು ಬೇಕು ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಏನು ಬೇಕು ಅದು ಇದೆ. 3 ಟೈಮಿಗೆ ಹೊಟ್ಟೆಗೆ ಊಟ ಬೇಕು, ಮನೇಲಿ ಆಹಾರ ಇದೆ, ಅಡಿಗೆ ಮಾಡಿ ಊಟ ಮಾಡಿ, ಅಥವಾ ಯಾರೋ ಮಾಡಿ ಇಟ್ಟಿದ್ದಾರೆ ಊಟ ಮಾಡಿ, ಮಲ್ಕೊಳ್ಳಿ, ಆರೋಗ್ಯ ಚೆನ್ನಾಗಿದೆ, ಮನೆ ಕೆಲಸವನ್ನ ಮಾಡ್ಕೊಳ್ಳಿ, ಅಷ್ಟೇ. ಯಾವಾಗ ಅಲ್ಲಿ ಕಡಿಮೆತನ ಅಂತ ಬರುತ್ತೋ ಆಗ ಬೇಕು ಅಂತ ಅನ್ಸತ್ತೆ. ಒಂದನೇದು. ಎರಡನೇದು, ಕೆಲವೊಂದ್ಸಲ ಮಕ್ಕಳಿಗೆ, ಮನುಷ್ಯಾತ್ಮರಿಗೆ ದುರಾಸೆಗಳು ಜಾಸ್ತಿ. ಎಷ್ಟಿದ್ರು ಕೂಡ ಮತ್ತೆ ಬೇಕು 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 ಹೇಳುವಂತ ಒಂದು ಭಾವ ಅಲ್ವಾ. ರುಚಿ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ತಿಂತೀವಿ, ಹೊಟ್ಟೆ ತುಂಬಿ ಹೋಗಿದ್ದಿರ್ತದೆ ಆದ್ರೂ ಕೂಡ ತಿಂತೀವಿ. ಯಾಕಂದ್ರೆ ಹೊಟ್ಟೆ ಬೇಕು ಅಂತ ಹೇಳೋದಿಲ್ಲ. ಯಾವ್ದು ಬೇಕು ಅಂತ ಹೇಳುತ್ತೆ? ಮನಸ್ಸು. ಕಣ್ಣು. ನಾಲಿಗೆ. ಮನಸ್ಸಲ್ಲ, ಕಣ್ಣು. ಯಾವ್ದು ಬೇಕು? ನಾಲಿಗೆ ಕೇಳ್ತದ ಅದು ಅಲ್ವಾ. ಅದು ಮನಸ್ಸು ನಾಲಿಗೆಯ ಮೂಲಕ ರುಚಿ ಬೇಕಾಗುತ್ತೆ, ಹೊಟ್ಟೆಗೆ ಬೇಕಾಗಿರಲ್ಲ ಅದು, ಅಲ್ವಾ. ಹಾಗೆ ಕೆಲವೊಂದ್ಸಲ ಏನಾಗತ್ತೆ, ಕಹಿ ಬೇಡ ಅಂತ ಅನ್ಸುತ್ತೆ, ಮಾತ್ರೆ ಬೇಡ ಅಂತ ಅನ್ಸುತ್ತೆ. ಅದೇನ್ ಮಾಡೋದು? ಸಿಹಿಯನ್ನ ತಿಂದು ತಿಂದು ಕಾಯಿಲೆ ಬಂದಾಗ ಅದನ್ನು ತೆಗಿಲಿಕ್ಕೆ ಏನ್ ಮಾಡ್ಬೇಕಾಗ್ತದೆ? ಕಹಿಯನ್ನು ತಿನ್ನಬೇಕಾದಂತ ಅನಿವಾರ್ಯತೆ ಬರ್ತದೆ. ಅದಕ್ಕಾಗಿ ಇಚ್ಛೆ ಬರಬಾರದು ಅಂತಂದ್ರೆ ಆತ್ಮೀಯರೇ, ಪುರುಷಾರ್ಥದಲ್ಲಿ, ತಪಸ್ಸಿನಲ್ಲಿ, ಸಾಧನೆಯಲ್ಲಿ ನಾವು ತುಂಬಾ ಶ್ರೀಮಂತರಾಗಿರ್ಬೇಕು. ಬೇಹದ್ದಿನ ಸೇವೆಯನ್ನ ಮಾಡಬೇಕು. ಎಲ್ಲರಿಗೂ ನಿಮ್ಮ ಶಕ್ತಿ, ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಹೋಗಿ ತಲುಪಬೇಕು. ನಿಮ್ಮಿಂದ ಎಲ್ಲರೂ ಹೊಟ್ಟೆ ತುಂಬಾ ಆಗ್ಬೇಕು. ಅಂದ್ರೆ ಪ್ರಪಂಚ ಎಲ್ಲ ಹೊಟ್ಟೆ ತುಂಬಾ ಆಗ್ತದಂತಲ್ಲ, ಅದು ನಿಮ್ಮಿಂದ ಏನು ಲೆಕ್ಕಾಚಾರ ಇದೆ ಅದು ಎಲ್ಲರಿಗೂ ತಲುಪಬೇಕು ಅಷ್ಟೇನೆ. ಅದು ಉದ್ದೇಶ. ಒಂದು ದೇವಸ್ಥಾನ ಇದೆ, ತುಂಬಾ ಜನ ಭಕ್ತರು ಬಂದಿದ್ದಾರೆ, ತುಂಬಾ ಜನ ಪ್ರಸಾದ ತಗೊಂಡು ಬಂದಿದ್ದಾರೆ. ನೀವು ತಗೊಂಡೋಗಿರುವಂತ ಪ್ರಸಾದ ಎಲ್ಲರಿಗೂ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಸ್ವಲ್ಪನೇ ಎಲ್ಲರಿಗೂ ತಲುಪಿದೆ, ಅವಾಗ ಖುಷಿ ಆಗತ್ತಲ್ವಾ. ಕೆಲವರು ತಂದಿರುವಂತ ಪ್ರಸಾದ ಕೆಲವರಿಗೆ ಮಾತ್ರ ತಲುಪುತ್ತೆ, ಎಲ್ಲರಿಗೂ ಕೂಡ ತಲುಪೋದಿಲ್ಲ. ಇನ್ನು ಕೆಲವು ಸಲ ತುಂಬಾ ಉಳ್ಕೊಂಡ್ಬಿಡ್ತದೆ, ಅವಾಗ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆನೇ. ಹೆಚ್ಚಿಗೆ ಉಳಿದನು ಕೂಡ ಕಷ್ಟನೇ ಹೌದು. ಅಲ್ವಾ. ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾರೆ, ಭಗವಂತನ ಮಗುವಾದ್ಮೇಲೆ ಭಗವಂತ ನಿಮ್ಮ ತಾಯಿ ಅಲ್ವಾ. ಯಾವ ಸಮಯದಲ್ಲಿ ಯಾವ ಆಹಾರ ಕೊಡ್ಬೇಕು, ನಿಮ್ಮತ್ತೇನು ಪುರುಷಾರ್ಥ ಮಾಡಿಸ್ಬೇಕು, ಏನ್ ಸೇವೆನ ಮಾಡಿಸ್ಕೊಳ್ಬೇಕು, ಯಾರ್ಯಾರ ಜೊತೆ ಎಷ್ಟೆಷ್ಟು ಲೆಕ್ಕಾಚಾರ ಇದೆ, ಎಷ್ಟೆಷ್ಟು ಪೇಮೆಂಟ್ ಮಾಡಬೇಕು, ಎಲ್ಲನೂ ಕೂಡ ಯಾರಿಗೆ ಗೊತ್ತು? ತಾಯಿ. ತಾಯಿಗೆ, ಪರಮಾತ್ಮನಿಗೆ ಗೊತ್ತಲ್ವಾ. ನಿಮ್ಮ ಜೀವನವನ್ನ ಅವನಿಗೆ ಅರ್ಪಣೆ ಮಾಡಿದಾಗ ನಿಮ್ಗೆ ಇದು ಬೇಕು ಅಂತ ಅನ್ಸೋದಿಲ್ಲ ಆತ್ಮೀಯರೇ. ಅವಾಗೇನಾಗತ್ತೆ ಗೊತ್ತಾ? ನಾವು ಬಾಬನ ಹತ್ರ ಏನು ವಾಯ್ದೆ ಮಾಡಿದೀವಲ್ಲ, ಎಲ್ಲಿ ಕುಳಿಸ್ತೇನೋ ಅಲ್ಲಿ ಕೂತ್ಕೊಳ್ತೇನೆ, ಎಲ್ಲ ಮಲಗಿಸ್ತಿರೋ ಅಲ್ಲಿ ಮಲ್ಕೊಳ್ತೇನೆ, ಏನ್ ಆಹಾರ ಕೊಡ್ತಿರೋ ಅದನ್ನು ಸ್ವೀಕಾರ ಮಾಡ್ತೇನೆ, ಏನು ಬಟ್ಟೆ ಕೊಡ್ತೇನೋ ಅದನ್ನ ಏನ್ ಮಾಡ್ತೇನೆ, ಅದನ್ನೇ ಧರಿಸ್ತೇನೆ. ಅದು ನನ್ನ ಮನಸ್ಸು ಮಾತ್ರ ಸದಾ ನಿನ್ನ ಜೊತೆಗಿರಲಿ, ಸದಾ ನೀನು ನನ್ನನ್ನ ಈಶ್ವರಿ ಸೇವೆಯಲ್ಲಿ ಬೀಗದಲ್ಲಿ ಉಪಯೋಗ ಮಾಡ್ಕೊಳ್ತಾ ಇರು. ಅಂದ್ರೆ ಮುಖ್ಯವಾಗಿ ನಿರಾಕಾರವಾಗಿ ಆಧ್ಯಾತ್ಮಿಕವಾಗಿ ಅಂತರ್ಮುಖತೆಯಿಂದ ಮನಬುದ್ಧಿಯಿಂದ ಇಷ್ಟು ನಾವು ಶ್ರೀಮಂತರಾಗಿರ್ತೀವಿ. ಸ್ಥೂಲವಾದಂತ ಆಹಾರ, ಬಟ್ಟೆ, ಇಂದ್ರಿಯ ಸುಖ, ರುಚಿ, ದೃಶ್ಯ, ಶಬ್ದ, ಹೆಸರು, ಕೀರ್ತಿ ಇದು ಬೇಕು ಅಂತ ಅನ್ಸೋದಿಲ್ಲ. ಮನುಷ್ಯನಿಗೆ ನೋಡಿ, ಎಷ್ಟು ಹಣ ಇದ್ರು ಬೇಕು, ಎಷ್ಟು ಬಟ್ಟೆ ಇದ್ರು ಬೇಕು. ಎಷ್ಟು ಬಂಗಾರ ಇದ್ರು, ಬೇಕು. ಎಷ್ಟು ಮನೆ ಇದ್ರು ಬೇಕು. ಅಲ್ವಾ. ಅದೇನೆ ಆಧ್ಯಾತ್ಮಿಕತೆಯಲ್ಲಿ ಹೋದಾಗ ಶಾಂತಿ ಸಿಕ್ಕಿದಾಗ ಸಾಕಪ್ಪ ಅಂತ ಹೇಳ್ತಾರೆ. ಅದಕ್ಕಾಗಿ ಮಹಾಭಾರತದಲ್ಲಿ ಅರ್ಜುನನ ಉದಾಹರಣೆ ಇದೆ. ಶ್ರೀಕೃಷ್ಣ ಸಾಕ್ಷಾತ್ಕಾರವನ್ನ ಮಾಡಿಸಿದಾಗ ಅರ್ಜುನ ಹೇಳ್ತಾರಂತೆ, ನನಗೆ ಸಾಕಪ್ಪ, ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಿಲ್ಲಿಸು ಅಂತ ಹೇಳ್ತಾರಂತ. ಯಾವ್ದದು? ನೋವಲ್ಲ, ಖುಷಿ, ಆನಂದ. ಪರಮಾತ್ಮನ ನೆನಪು ಮಾಡಿದಾಗ್ಲೂ ಕೂಡ, ವಿಶ್ವ ಸೇವೆಗೆ ನಿಮಿತ್ತರಾದಾಗ ಇಷ್ಟು ಖುಷಿ ಆಗತ್ತೆ. ಈ ಪ್ರಪಂಚದಲ್ಲಿ ಬೇರೆ ಏನು ಬೇಡಪ್ಪ. ಇನ್ನು ನಿರ್ವಹಣೆ ಮಾಡ್ಬೇಕು ಹೇಳುವುದಕ್ಕೆ ಶರೀರದ ಕಡೆ ಗಮನವನ್ನ ಕೊಡ್ತೀವಿ ಬಿಟ್ರೆ, ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕವಾಗಿ ಬೇರೆಯವರಿಗೆ ದಾನ ಕೊಡಬೇಕು, ಬೇರೆಯವರಿಗೆ ತಲುಪಿಸಬೇಕು. ನನಗೆ ಬಾಬಾ ಕೊಡ್ಲಿಕ್ಕೆ, ನನಗೆ ಬೇರೆ ಯಾರಿಂದಾನು ಕೂಡ ಬೇಕಾಗಿಲ್ಲ, ನನಗೆ ಪರಮಾತ್ಮ ಇದ್ದಾರೆ ಕೊಡ್ಲಿಕ್ಕೆ. ಸಹಜವಾಗಿ ನಮ್ಗೆ ಕೊಡ್ತಾ ಇರ್ತಾರೆ. ಬೇರೆಯವರಿಗೆ ಕೊಡೋದ್ರಲ್ಲಿ ನಮ್ಮ ಇಚ್ಛೆಗಳು ಪೂರ್ಣವಾಗ್ತವೆ ಆತ್ಮೀಯರೇ. ಅದ್ರ ಮೊದಲು ನಾವೇನ್ ಮಾಡ್ತೀವಿ?
ನಾನ್ ಚೆನ್ನಾಗಿರ್ಬೇಕು, ನಾನೊಂದು ಶರೀರ, ನನ್ನ ಮಕ್ಳು ಚೆನ್ನಾಗಿರ್ಬೇಕು, ನನಗೆ ಹೌದು. ಊಟ ಬೇಕು, ನನಗೆ ತಿಂಡಿ ಬೇಕು, ಅದರಲ್ಲೇನಿದೆ? ಸ್ವಂತ. ನಾನು ಸ್ವಾರ್ಥ. ಆ ಸ್ವಾರ್ಥದಲ್ಲೂ ಕೂಡ ಆತ್ಮಕ್ಕೆ ಬೇಕಾಗಿರೋದನ್ನ ಕೊಟ್ಟಿದ್ರೆ ತೊಂದರೆ ಇಲ್ಲ. ಶಾಂತಿ ಬೇಕು, ಸುಖ ಬೇಕು, ಸಂತೋಷ ಬೇಕು, ನೆಮ್ಮದಿ ಬೇಕು. ನಾನು ಹೇಳುವಂತದ ಶಬ್ದದ ಶರೀರ ಹಾಕ್ಬಿಡ್ತೀವಿ. ಅವಾಗ ಏನಾಗತ್ತೆ? ಅದಕ್ಕೆ ಎಷ್ಟು ಕೊಟ್ಟರು ಕೂಡ ಏನಾಗೋದಿಲ್ಲ, ಅದು ಸಂತೃಪ್ತವಾಗೋದಿಲ್ಲ. ಅದಕ್ಕೆ ಆತ್ಮಕ್ಕೆ ಬೇಕಾಗಿರುವಂತ ಸತ್ಯವಾದಂತ, ಶುದ್ಧವಾದಂತ, ಪವಿತ್ರವಾದಂತ ಪಾರಮಾರ್ಥಿಕ ಆಹಾರವನ್ನ ಕೊಡ್ತಾ ಹೋಗಿ. ಆವಾಗ ಇದು ಬೇಡ ಅಂತ ಅನ್ಸುತ್ತೆ. ನೋಡಿ, ಬಾಬನ ಮಗು ಆಗೋ ಮೊದಲು ನಮ್ಮಲ್ಲಿ ಕೆಲವೊಬ್ಬರು ನಾನ್ ವೆಜಿಟೇರಿಯನ್ ತಿಂದಿರಬಹುದು ಅಲ್ವಾ, ಈರುಳ್ಳಿ ಬೆಳ್ಳುಳ್ಳಿಯಿಂದ ಇರುವಂತ ಆಹಾರ ತಿಂದಿರಬಹುದು. ಆದ್ರೆ ಭಗವಂತನ ಆಹಾರ ಸ್ವೀಕಾರ ಮಾಡ್ತಾ ಹೋದಾಗ, ಕೆಲವೊಂದ್ಸಲ ಮೌಂಟ್ ಅಬ್ಬುಗಳಿಗೆ ಹೋದಾಗ 1 ವಾರ 15 ದಿವಸ ಅಲ್ಲಿ ಆಹಾರ ತಿಂದಾಗ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ಸತ್ತೆ ಅಲ್ವಾ. ಬೇರೆ ಏನು ಬೇಡ ಅಂತ ಅನ್ಸತ್ತೆ. ಶುದ್ಧವಾದಂತ ಆಹಾರ, ಭಗವಂತ ನೆನಪಿನಲ್ಲಿ ಮಾಡಿರುವಂತ ಒಂದು ಆಹಾರ. ಹಾಗೇನೆ ಪರಮಾತ್ಮ ಕರ್ಮವನ್ನ ಮಾಡ್ಬಿಟ್ಟು ಆ ಕರ್ಮದ ಫಲವನ್ನ ನಮ್ಗೆ ಕೊಡ್ತಾರಲ್ಲ, ಅದರಷ್ಟು ಶ್ರೇಷ್ಠ ಆಹಾರ ಬೇರೆ ಯಾವುದೂ ಇಲ್ಲ. ಆದ್ಮೇಲೆ ಶ್ರೇಷ್ಠವಾದ ಆಹಾರ ಯಾವುದು? ನಿಮಗೊಂದು ಪ್ರಶ್ನೆ. ಶಾರೀರಿಕವಾಗಿ ಒಬ್ಬ ವ್ಯಕ್ತಿಗೆ ಶ್ರೇಷ್ಠವಾದ ಆಹಾರ ಯಾವುದು? ಸಾತ್ವಿಕ ಆಹಾರ. ಯಾವುದು? ಸಾತ್ವಿಕ ಆಹಾರ ಪರಮಾತ್ಮನ ನೆನಪಿನಲ್ಲಿ ಮಾಡಿರ್ತಕ್ಕಂತ. ಆಮೇಲೆ ಪರಮಾತ್ಮ, ಸಾತ್ವಿಕ ಆಹಾರ ಇದೆಲ್ಲ ಬಿಟ್ಬಿಡಿ. ಜನರಲ್ ಆಗಿ ಒಂದು ಶರೀರಕ್ಕೆ ಆರೋಗ್ಯಕರವಾದಂತ ಆಹಾರ ಯಾವುದು? ಯಾವ ಶರೀರ ಆರೋಗ್ಯವಾಗಿಡುತ್ತೆ ಅಂತ ಆಹಾರ. ಆಮೇಲೆ ಯಾವ ಆಹಾರ ತಿಂದ್ರೆ ಅದು ಆರೋಗ್ಯ ಕೊಡುತ್ತೆ. ಮತ್ತೆ ಸಸ್ಯ ಆಹಾರ ಅಲ್ವಾ? ಹಣ್ಣುಗಳು, ಹಣ್ಣುಗಳು. ಯಾವ ಹಣ್ಣು? ತರಕಾರಿ, ಹಣ್ಣು. ಆಯಾ ಸೀಸನ್ ಅಲ್ಲಿ ಸಿಕ್ಕುವಂತಹ ಫ್ರೂಟ್ಸ್, ವೆಜಿಟಬಲ್ಸ್. ಆದ್ಮೇಲೆ ಒಂದು ಶರೀರಕ್ಕೆ ಆರೋಗ್ಯಕರವಾದಂತ ಆಹಾರ ಅಂತಂದ್ರೆ ತುಂಬಾ ಪ್ರೀತಿಯಿಂದ ಸಿಗುವಂತ ತಾಯಿಯ ಎದೆಯ ಹಾಲು. ಯಾವುದು? ತಾಯಿ ಎದೆ ಇಲ್ಲ. ಹೀಗೆ ಹೇಳಿ. ಹಣ್ಣು, ತರಕಾರಿನೋ, ಯಾವ ಆಹಾರ? ಪ್ರೀತಿಯಿಂದ ಕೊಡುವಂತ ತಾಯಿಯ ಹಾಲು. ಗೊತ್ತಿರ್ಲಿ ಕಂಡೀಷನ್. ಹೌದು. ಮೊಬೈಲ್ ನೋಡ್ತಾ ಕುಡಿಸುವಂತ ಹಾಲಲ್ಲ. ಆಫೀಸಿಗೆ ಲೇಟ್ ಆಯ್ತು ಅಂತ ಗಡಬಡಿಯಲ್ಲಿ ಅರ್ಜೆಂಟ್ ಅಲ್ಲಿ ಏನೋ ಕೊಡ್ಬೇಕಲ್ಲ ಅಂತ ಭಾವನೆಯನ್ನು ಕೊಡಿಸುವಂತ ಹಾಲಲ್ಲ. ಯಾವ ಆಹಾರ? ಪ್ರೀತಿ ತುಂಬಿದ. ನನ್ನ ಮಗುಗೆ ಆರೋಗ್ಯವಾಗಿರಬೇಕು ಹೇಳುವಂತ ಆ ಪ್ರೀತಿಯಿಂದ, ಆ ಅಪ್ಪುಗೆಯಿಂದ, ಸ್ನೇಹದಿಂದ ತನ್ನ ಶರೀರದಲ್ಲಿ ರೆಡಿ ಮಾಡಿರುವಂತ ಆ ಆಹಾರ ಇದೆಯಲ್ಲ, ಅದಕ್ಕಿಂತ ಶ್ರೇಷ್ಠ ಆಹಾರ ಬೇರೆ ಯಾವ್ದಾದ್ರು ಇದೆಯಾ? ಇದೆಯಾ? ಇಲ್ಲ. ಅದು ಯಾವೊಬ್ಬ ತಾಯಂದಿರು ಉತ್ತರ ಕೊಡ್ಲಿಲ್ಲ. ನಾವು ಕೊಡೋ ಆಹಾರನೇ ಶ್ರೇಷ್ಠ. ಏನ್ ಹೇಳಿದ್ರಿ ನೀವು? ಏನ್ ಹೇಳಿ ವರಲಕ್ಷ್ಮಿ ಅಕ್ಕ, ಹೇಳಿ. ಇವತ್ತು ಸ್ವಲ್ಪ ಕಡಿಮೆ ಅನ್ಸುತ್ತೆ ಸೌಂಡ್, ಕಷ್ಟಪಟ್ಟು ಕೇಳ್ಸಂಗಾಗುತ್ತೆ. ನಿಮ್ಮ ಮೊಬೈಲ್ ಸರಿ ಇಲ್ಲ ಅಷ್ಟೇ. ಇನ್ನು ಉಳಿದವ್ರಿಗೂ full ಸೇಮ್ ಇದೆ. ಶಾಂತಿ. ಹಾಗೆ ಇಚ್ಛಾ ಮಾತ್ರ ಅವಿದ್ಯ ಅಂತಂದ್ರೆ ಆ ದಿನದಲ್ಲಿ ಆತ್ಮನಿಗೆ ಬೇಕಾಗಿರುವಂತ ಆಹಾರ, ಆತ್ಮಕ್ಕೆ ಬೇಕಾಗಿರುವಂತ ಆರೋಗ್ಯ, ಆತ್ಮಕ್ಕೆ ಬೇಕಾಗಿರುವಂತ ವ್ಯಾಯಾಮ, ಶರೀರಕ್ಕೆ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳು, ಅದು ಆಹಾರ ಇರಬಹುದು, ಬಟ್ಟೆ ಇರಬಹುದು, ಆರೋಗ್ಯ ಇರಬಹುದು. ಓಕೆ, ತನು, ಮನ, ಧನ, ಜನ, ಈಶ್ವರಿ ಸೇವೆ, ಸಾಧನೆ, ತಪಸ್ಸು, ಪುರುಷಾರ್ಥ, ಆದರೆ ನೀವು ಮಾಡಿರುವಂತ ಕರ್ಮದ ಫಲದಿಂದ ಆತ್ಮನಿಗಾಗಿರುವಂತ ಸಂತೃಪ್ತತೆ, ಆನಂದ, ಇದೆಲ್ಲನೂ ಸಿಕ್ಕಿದಾಗ ಆತ್ಮನಿಗೆ ಏನೂ ಬೇಕು ಅಂತ ಅನ್ಸೋದಿಲ್ಲ. ಇದೆಲ್ಲ ಸಂಪೂರ್ಣವಾಗ್ಬೇಕು, ಆತ್ಮನಿಗೆ ಖುಷಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆತ್ಮೀಯರೇ? ಏನ್ ಮಾಡ್ಬೇಕು? ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಭಗವಂತನಿಂದ ಪಾಲನೆಯನ್ನ ಪಡ್ಕೊಳ್ಬೇಕು. ಪರಮಾತ್ಮನ ಆಹಾರ, ಪರಮಾತ್ಮನ ಜೊತೆಯಲ್ಲಿ ನಿದ್ರೆ, ಪರಮಾತ್ಮ ಕೊಡುವಂತ ಬಟ್ಟೆ, ಪರಮಾತ್ಮ ಕೊಡುವಂತ ಪುರುಷಾರ್ಥ, ಪರಮಾತ್ಮ ಕೊಡುವಂತ ಸೇವೆ,
ಪ್ರತಿಯೊಂದಕ್ಕೂ ಕೂಡ ನಾವು ಪರಮಾತ್ಮನ ಜೊತೆಗೆ ಎಷ್ಟು ಜೋಡಣೆ ಆಗಿರ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಇಚ್ಛೆಗಳು ಅಂತ ಬರೋದಿಲ್ಲ. ಇಚ್ಛೆಗಳು ಯಾವಾಗ ಬರ್ತವೆ? ನಾನು ಅಂತ ಬಂದಾಗ ಏನು ಬರ್ತದೆ? ಇಚ್ಛೆ ಬರ್ತದೆ. ನಾನು ಅಡಿಗೆ ಮಾಡ್ತೇನೆ, ನನಗೆ ವೆರೈಟಿ ಬೇಕು. ಈ ನಾನು ಅಂತ ಯಾವಾಗ ಬರುತ್ತೆ? ವಿಕಾರದ ನಾನು ಬರ್ತದೆ, ರಾವಣನ ನಾನು ಬರುತ್ತೆ, ಮಾಯೆಯ ನಾನು ಬರುತ್ತೆ. ಅಲ್ಲಿ ಇಚ್ಛೆಗಳ ಒಂದು ಏನು ಸರಮಾಲೆನೇ ಆರಂಭ ಆಗ್ತದೆ, ಅದು ಎಂದೂ ಎಂಡ್ ಆಗೋದಿಲ್ಲ. ಹೌದು ಕೆಲವೊಂದ್ಸಲ ಬೇರೆಯವ್ರಿಗೆ ಕಾಲಲ್ಲಿ ತುಳಿಬೇಕು ಹೇಳುವಂಥದ್ದು ಕೂಡ ಇಚ್ಛೆ ಇರ್ತದೆ, ಕಾಲು ಎಳಿಬೇಕು ಹೇಳುವಂಥದ್ದು ಇಚ್ಛೆ ಇರ್ತದೆ, ಬೇರೆಯವ್ರಿಗೂ ತೊಂದರೆ ಆಗ್ಲಿ ಹೇಳುವಂಥದ್ದು ಕೂಡ ಇಚ್ಛೆ ಇರ್ತದೆ. ವೆರೈಟಿ ಇಚ್ಛೆಗಳಿರ್ತವೆ ಅವರವರ ಮನೋಸ್ಥಿತಿಯ ಆಧಾರದಲ್ಲಿ, ಸಂಸ್ಕಾರದ ಆಧಾರದಲ್ಲಿ, ಲೆಕ್ಕಾಚಾರದ ಆಧಾರದಲ್ಲಿ, ಪಾತ್ರಗಳ ಆಧಾರದಲ್ಲಿ. ಅದಕ್ಕೇನು ಇಚ್ಛೆಗಳು ಬರಬಾರ್ದು ಅಂತಂದ್ರೆ ಎಲ್ಲ ಕಡೆಯಿಂದ ಆತ್ಮ ಏನಾಗಿರ್ಬೇಕು? ಸಂತೃಪ್ತವಾಗಿರಬೇಕು. ಅದಕ್ಕಾಗಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ಭಗವಂತನ ಆಧಾರದಿಂದ ಜೀವನ ನಡೆಸಬೇಕು. ಆತ್ಮೀಯರೇ, ಹರಿದೋಗಿರೋ ಬಟ್ಟೆ ಇದ್ರು ಕೂಡ ಓಕೆ, ಬಾಬಾ ಕೊಟ್ಟಿರೋದು. ಹೌದು ಇವತ್ತು 25,000 ಸೀರೆ ಉಟ್ಕೊಂಡವ್ರು ಖುಷಿಯಾಗಿರ್ತಾರೋ ಅಥವಾ ಹಳೆ ಬಟ್ಟೆ ಧರಿಸ್ಕೊಂಡವ್ರು ಖುಷಿಯಾಗಿರ್ತಾರ? ಹಳೆ ಇದ್ದಾರೆ. ಖುಷಿ ಬಟ್ಟೆಲಿಲ್ಲ. 25,000 ಇರ್ಲಿ, ಹಳೆ ಬಟ್ಟೆ ಇರ್ಲಿ, ಯಾರ ಮನಸ್ಸು ಖುಷಿಯಾಗಿದೆಯೋ, ಯಾರ ಆತ್ಮ ಖುಷಿಯಾಗಿದೆಯೋ ಅವರು ಖುಷಿಯಾಗಿ ಖುಷಿಯಾಗಿರ್ತಾರೆ ಹೊರತು ಹಣದಿಂದ, ಅಂತಸ್ತಿನಿಂದ, ಅಧಿಕಾರದಿಂದಲ್ಲ. ಹೌದು ಎಷ್ಟೋ ಸಲ ಬಾಬಾ ಹೇಳ್ತಾರೆ, ಈಶ್ವರಿ ಸಾಧನೆಯನ್ನ ಮಾಡ್ತಾ ಇರುವಂತ ಸಮಯದಲ್ಲಿ ಯಜ್ಞದಲ್ಲಿ ಬಾತ್ರೂಮ್ ಕ್ಲೀನ್ ಮಾಡುವಂತ ಆತ್ಮಗಳು ಕೂಡ ಖುಷಿಯಾಗಿರ್ತಾರಂತೆ, ನಶೆಯಲ್ಲಿ ಉಮ್ಮಂಗ ಉತ್ಸಾಹದಲ್ಲಿ ಇರ್ತಾರಂತೆ. ಇನ್ನು ಕೆಲವೊಂದು ಮಕ್ಕಳು ನಾನು ಜ್ಞಾನಿ, ನಾನು ಸ್ಪೀಕರು, ನಾನು ಚೆನ್ನಾಗಿ ಜ್ಞಾನ ಹೇಳ್ತಾನೆ ಹೇಳುವಂತವರು ಕೂಡ ಅಭಿಮಾನದ ಕಾರಣದಿಂದ, ಕರ್ಮದ ಫಲದಿಂದ ಜನರ ತಮ್ಮ ಸಹೋದ್ಯೋಗಿಗಳ ಆಶೀರ್ವಾದವನ್ನ ಪಡ್ಕೊಳ್ಳೋದೇನೆ ಹೇಗಿರ್ತಾರೆ? ದುಃಖದಲ್ಲಿರ್ತಾರೆ, ನೋವಿನಲ್ಲಿರ್ತಾರೆ. ಸ್ಥೂಲ ನೋವಲ್ಲ, ಮಾನಸಿಕ ನೋವು. ಅಯ್ಯೋ ಇದನ್ನು ಕೊಡ್ಲೇ ಇಲ್ವಲ್ಲ, ನನಗೆ ಗೌರವನೇ ಕೊಟ್ಟಿಲ್ವಲ್ಲ, ನನಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ವಲ್ಲ, ಅವ್ರಿಗೆ ಅರ್ಧ ಗಂಟೆ ಕೊಟ್ಟಿದ್ದಾರೆ, ನನಗೆ 5 ನಿಮಿಷ ಕೊಟ್ಟಿದಾರಲ್ಲ ಅಂತ ಹೇಳ್ಬಾರ್ದು. ಏನೇನೋ ಕಾರಣಗಳು ದುಃಖಕ್ಕೆ ಹೌದು ಅಲ್ವಾ? ಅದೇ ಸುಖದಿಂದ ಇರುವಂತವನು ಜ್ಞಾನ ಹೇಳಿ ಕರೆದು ಬಿಟ್ಟು, ಇಲ್ಲ ಅಣ್ಣರು ಊಟಕ್ಕೆ ಬಡಿಸಿ ಅಡಿಗೆ ಮಾಡಿ ಅಂದ್ರು ಓಕೆ, ಇದೆಲ್ಲೇ ನಾವು ಖುಷಿ ಪಡೋಣ ಅಂತ ಸಂತೃಪ್ತ ಇರ್ತದೆ. ಅದಕ್ಕಾಗಿ ಆದ್ಮೇಲೆ ಸುಖ ಹೇಳುವಂಥದ್ದು ನನ್ನ ಕೈಯಲ್ಲಿದೆ. ಅದಕ್ಕಾಗಿ ಯಾವ ಆಹಾರ ತಿನ್ನೋಣ? ಪರಮಾತ್ಮ ಕೊಡುವಂತ ಆಹಾರ. ಅದು ಶರೀರಕ್ಕೆ ಇರ್ಬೋದು, ಮನಸ್ಸಿಗಿರ್ಬೋದು, ಆತ್ಮಿಕವಾಗಿರೋದು. ಶರೀರದ ಆ ಪರಮಾತ್ಮನ ಮನೆಯಲ್ಲಿ ಇರೋಣ, ಪರಮಾತ್ಮ ಮಾಡಿಸುವಂತ ಸೇವೆಗೆ ನಾವು ನಿಮಿತ್ತರಾಗೋಣ. ಎಷ್ಟು ನಿಮ್ಮ ಜೀವನವನ್ನ ಪರಮಾತ್ಮನಿಗೆ ಅರ್ಪಿಸ್ತಾ ಹೋಗ್ತಿರೋ, ಅವನ ನೆರಳಲ್ಲಿ, ಅವನ ಮಡಿಲಲ್ಲಿ, ಅವನ ಜೊತೆಯಲ್ಲಿ ನೀವು ಜೀವನವನ್ನ ಮಾಡ್ತಿರೋ ಅಷ್ಟು ನಿಮಗೆ ಇಚ್ಛೆಗಳು ಬರೋದಿಲ್ಲ. ಆದ್ಮೇಲೆ ಇಲ್ಲಿ ನಾನು ನನ್ನದು ಹಿಡಿದು ಬರ್ತಾ ಹೋಗುತ್ತದೋ ಅಷ್ಟೇನಾಗ್ತವೆ ಇಚ್ಛೆಗಳು ಜಾಸ್ತಿ ಅನಂತ ಅನಂತ. ಅದಕ್ಕೆ ಅಂತ್ಯ ಹೇಳೋದು ಇಲ್ಲವೇ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಸರಿ, ಈಶ್ವರಿ ಸೇವೆಯನ್ನ ಮಾಡಬೇಕು, ಬೇರೆಯವರಿಗೆ ಈಶ್ವರಿ ಸಂದೇಶವನ್ನ ಕೊಡಬೇಕು, ಬೇರೆಯವರಿಗೆ ಶಕ್ತಿಯನ್ನು ಕೊಡಬೇಕು, ಬೇರೆಯವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಆ ಇಚ್ಛೆಗಳು ಇರ್ಲಿ. ನನಗೋಸ್ಕರ ಬೇಕು ಅದು ಬೇಡ. ನಿಜ ಹೇಳಿ, ಬೇರೆಯವ್ರಿಗೆ ಊಟ ಕೊಟ್ಟಾಗ ಹೊಟ್ಟೆ ತುಂಬತ್ತೋ, ನಾನು ಊಟ ಮಾಡಿದಾಗ ಹೊಟ್ಟೆ ತುಂಬತ್ತು? ಬೇರೆ ಅದು ಇವತ್ತಿನ ಜನ ಏನ್ ಮಾಡ್ತಿದ್ದಾರೆ, ಇವತ್ತಿನ ನ್ಯೂ ಜನರೇಷನ್ ಏನ್ ಮಾಡ್ತಿದ್ದಾರೆ? ಅವ್ರು ಊಟ ಮಾಡಿದ್ರೆ ಹೊಟ್ಟೆ ತುಂಬ ನಾನ್ ಚೆನ್ನಾಗಿದ್ರೆ ಸಾಕು, ಹೌದು ನಾನು ಚೆನ್ನಾಗಿದ್ರೆ ಸಾಕು. ನಮ್ಮ ಮನೆಯವ್ರು ಹೆಂಗಾದ್ರೂ ಇಲ್ಲಿ, ನಮ್ಮ ಮಕ್ಕಳು ಹೆಂಗಾದ್ರೂ ಇಲ್ಲಿ, ಪಕ್ಕದ ಮನೇಲಿ ಹೆಂಗ್ ಬೇಕಾದ್ರೂ ಇಲ್ಲಿ, ನಮ್ಮಪ್ಪ ಹೆಂಗ್ ಬೇಕಾದ್ರೂ ಇಲ್ಲಿ, ನಾನೇನಾಗಿರ್ಬೇಕು? ಚೆನ್ನಾಗಿರ್ಬೇಕು. ಅಷ್ಟು ಸ್ವಾರ್ಥ ಇದೆ ಆತ್ಮೀಯರೇ. ಅದಕ್ಕಾಗಿ ಅವರಲ್ಲಿ ಮಾನಸಿಕ ನೆಮ್ಮದಿ ಇಲ್ಲ. ಹಳೆ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಬಂದಿರೋಂಥ ಜನರಿಗೆ ಊಟ ತಿಂಡಿ ಕೊಟ್ಟು ಬಿಟ್ಟು ಉಳಿದ್ರೆ ಮನೆಯವ್ರು ಊಟ ಮಾಡೋರು. ಇವಾಗ ಹೆಂಗಿರ್ತದೆ? ನಾವು ಸ್ವಿಗ್ಗಿಯಲ್ಲಿ ಆನ್ಲೈನ್ ಆರ್ಡರ್ ಮಾಡ್ಬಿಟ್ಟು ಇವ್ರು ಊಟ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನೀವು ಬೇಕಾದ್ರೆ ತಿನ್ನು, ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಹೌದು ಇಂಥ ಒಂದು ವಾತಾವರಣ ಬಂದಿದೆ. ನಿನಗೆ ಬೇಕು ಅಂತ ತಿನ್ಬಹುದು, ಇಲ್ಲ ನೀನ್ ಬೇಕಾದ್ರೆ ಆರ್ಡರ್ ಮಾಡ್ಬಿಡ್ತಾನೆ. ಹಳೆ ಕಾಲದಲ್ಲಿ ಏನಿತ್ತು ಗೊತ್ತಾ?
ಒಂದು ಮನೇಲಿ 50 ಜನ ಇಲ್ಲಿ 100 ಜನ ಇಲ್ಲಿ ಏನು ತಿಂಡಿ ಮಾಡಿದ್ರೆ ಒಂದೇ ವೆರೈಟಿ ತಿನ್ನು, ಬೇಕಾದ ತಿನ್ನು, ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗು, ಅಷ್ಟೇ, ಉಪವಾಸ ಇರು. ಹೌದು ಇವತ್ತು ಮಗನಿಗೊಂದು, ಮಗಳಿಗೊಂದು, ಅಪ್ಪನಿಗೊಂದು, ಪತಿಗೊಂದು, ಒಬ್ಬೊಬ್ಬರಿಗೊಂದೊಂದು ಅಲ್ವಾ? ಇವತ್ತು ಮಗನಿಗಾಗಿದ್ದು ಸಾಯಂಕಾಲ ಆಗೋದಿಲ್ಲ ಅವನಿಗೆ. ಇಷ್ಟು ನಾವೇ ಮಾಡಿ ಕಲ್ಸ್ಕೊಟ್ಟಿದೀವಿ ಅವನಿಗೆ. ಹೌದು ತಾನೆ? ಡ್ರೆಸ್ ಅಲ್ಲಿ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಎಲ್ಲದಲ್ಲೂ ಕೂಡ. ಮೊದ್ಲೇಗಿತ್ತು ಗೊತ್ತಾ, ಹಳೆ ಕಾಲದಲ್ಲಿ ಹಾಲಲ್ಲಿ ಎಲ್ಲರೂ ಮಲ್ಕೊಳ್ಳೋರು, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಮಲ್ಕೊಳ್ಳೋರು ಒಂದ್ ಕಡೆ, ಒಂದು ಕುಟುಂಬ ಅಂತ. ಇವತ್ತು ನನ್ನ ರೂಮ್ ಬೇರೆ, ನನ್ನ ಬಾತ್ರೂಮ್ ಬೇರೆ, ನನ್ನ ಮಂಚ ಬೇರೆ, ನನ್ನ ಮೊಬೈಲ್ ಬೇರೆ. ಹೌದು ನನ್ನ ಮೊಬೈಲ್ ಹೆಂಗ್ ಯೂಸ್ ಮಾಡಿದೆ? ಮೊದ್ಲು ಹೆಂಗಿತ್ತು ಅಂತಂದ್ರೆ, ಮನೆಗೆ ನೆಂಟರು ಬಂದ್ರೆ ನೋಡಿ, ಬೀರುನಲ್ಲಿ ಸೀರೆ ಇದೆ, ಬಟ್ಟೆ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ನನ್ನ ಹೌದು ತಟ್ಟೆ ಇದೆ, ಅದನ್ನು ಊಟ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಮಜಾ ಹೆಂಗಿರ್ತಿತ್ತು ಗೊತ್ತಾ, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚಪ್ಪಲಿ ಕಿತ್ಕೊಂಡು ಹೋದ್ರೆ, ನೀವು ನನ್ನ ಚಪ್ಪಲಿ ಹಾಕೊಳ್ರಿ, ನಾನು ಹಂಗೆ ನಡ್ಕೊಂಡ್ ಬರ್ತೇನೆ ಹೇಳುವಂತ ಮನೋಭಾವ ಇತ್ತು. ಹೌದು ಇವತ್ತು ಅದೇ ನಾವು ಎಷ್ಟು ಪರಿವರ್ತನೆ ಆಗಿದ್ದೀವಲ್ವಾ ಪ್ರಪಂಚದಲ್ಲಿ, ಎಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದೀವಲ್ವಾ, ವಾತಾವರಣದ ಪ್ರಭಾವ ಇಷ್ಟು ಬಿದ್ದ್ಬಿಟ್ಟಿದೆಯಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಆತ್ಮೀಯರಿಗೆ ಗೊತ್ತಿರ್ಲಿ, ಆತ್ಮ ಎಷ್ಟು ತೃಪ್ತವಾಗತ್ತೋ ಅಷ್ಟು ಇಚ್ಛೆಗಳು ಇರೋದಿಲ್ಲ. ನಮಗೆ ಇಚ್ಛೆಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದ್ರೆ, ಯಾಕೆ ಬರ್ತಾ ಇದ್ದಾವೆ ಹೇಳಿ ನೋಡೋಣ? ಇಚ್ಛೆಗಳು ಯಾಕೆ ಬರ್ತಿದಾವೆ ಹೇಳಿ ನೋಡೋಣ? ಆತ್ಮ ಅತೃಪ್ತ ಆಗಿದೆ. ಆ ತೃಪ್ತಿ ಇಚ್ಛೆಗಳು ಯಾಕೆ ಬರ್ತಾ ಇದ್ದಾವೆ? ನಾನ್ ಚೆನ್ನಾಗಿರ್ಬೇಕು. ನಾನು ನಾನು ಆ- ನನ್ನ ಆತ್ಮವನ್ನ ತೃಪ್ತ ಮಾಡುವ ಬದಲು, ಮಾಲೀಕನನ್ನ ತೃಪ್ತ ಮಾಡುವಂತ ಮೊದಲು ಸಾಧನವನ್ನ ತೃಪ್ತ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದೆ. ಆತ್ಮಕ್ಕೆ ನಾವು ಶಾಂತಿ, ಸುಖ, ಸಂತೋಷ, ನೆಮ್ಮದಿ ಕೊಡ್ತಾ ಇಲ್ಲ. ನಾಲ್ಗೆಗೆ ಬೇಕಾಗಿರೋದು, ಕಣ್ಣಿಗೆ ಬೇಕಾಗಿರೋದು, ಕಿವಿಗೆ ಬೇಕಾಗಿರೋದು, ಶರೀರಕ್ಕೆ ಬೇಕಾಗಿರೋದು, ಚರ್ಮಕ್ಕೆ ಬೇಕಾಗಿರೋದು, ಮಗನಿಗೆ ಬೇಕಾಗಿರೋದು, ಪತಿಗೆ ಬೇಕಾಗಿರೋದು, ಬಿಲ್ಡಿಂಗ್ ಬೇಕಾಗಿರೋದು, ನೆಲಕ್ಕೆ ಬೇಕಾಗಿರೋದು, ಬಟ್ಟೆಗೆ ಬೇಕಾಗಿರೋದು ಕೊಡ್ತಾ ಇದೆ. ಹೌದು ಅಲ್ವೋ? ಯೋಚನೆ ಮಾಡಿ ನೋಡೋಣ. ಹೌದು ಸಂತೃಪ್ತ ಆಗ್ಬೇಕಾಗಿರೋದು ಯಾರು? ಆತ್ಮ ಮಾಲೀಕ ಯಾರು? ಆತ್ಮ ನಾವ್ ಯಾವ್ದೋ ಕೊಡ್ತಾ ಇದೀವಿ? ಶರೀರ ಸಾಧನಕ್ಕೆ ಸಾಧನಕ್ಕೆ ಕೊಟ್ಟರೆ ಆತ್ಮ ತೃಪ್ತವಾಗತ್ತಾ? ಇಲ್ಲ ಇಲ್ಲ ಅವಾಗ ಆತ್ಮ ಏನ್ ಮಾಡ್ತದೆ? ಬೇಕು 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 ಅಂತ ಕೇಳ್ತಾ ಇದೆ. ಆ ಭಗವಂತ ನೆನಪನ್ನ ಮಾಡಿ ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಹೋಗಿ. ಅವಾಗ ಏನ್ ಮಾಡುತ್ತೆ ಆತ್ಮ? ಸತ್ಯ ಸತ್ಯ ಯಾವುದು ಅಂತ ಗೊತ್ತಾಗತ್ತೆ, ನಿಜವಾದ ಸುಖ ಯಾವುದು ಅಂತ ಗೊತ್ತಾಗತ್ತೆ. ಆವಾಗ ಈ ಸುಳ್ಳು ಬೇಡ ಅಂತ ಅನ್ಸುತ್ತೆ ಅಲ್ವಾ? ಸೀತೆಗೆ ಸತ್ಯ ಸತ್ಯ ಗೊತ್ತಾಗಿದೆ ಯಾವಾಗ? ಸೀತೆಗೆ ಸತ್ಯ ಗೊತ್ತಾಗಿದೆ ಯಾವಾಗ? ಬಂಗಾರದ ಜಿಂಕೆ ಬಂಗಾರದ ಜಿಂಕೆ ಬೇಕು ಅಂತ ಇಚ್ಛೆ ಬಂತು. ಓಕೆ, ಪಕ್ಕದಲ್ಲಿ ಯಾರಿದ್ರು? ರಾವಣ ರಾಮ ಮತ್ತು ಲಕ್ಷ್ಮಣ. ಓಕೆ, ಫಸ್ಟಿಗೆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಇದ್ಲು, ರಾಮನ ಜೊತೆಗೆ ಬಂದ್ರು, ರಾಮ ಲಕ್ಷ್ಮಣನ ಜೊತೆ ಖುಷಿಯಾಗಿದ್ಲು. ಯಾವಾಗ ಬಂಗಾರದ ಜಿಂಕೆ ಬೇಕು ಅಂತ ಇಚ್ಛೆ ಬಂತೋ, ಮನಸ್ಸು ಆ ಕಡೆ ಹೋಯ್ತು, ಜಗಳ ಮಾಡ್ಲಿಕ್ಕೆ ಶುರು ಮಾಡ್ಲು. ರಾಮನ ಮಾತು ಕೇಳಲಿಲ್ಲ, ಲಕ್ಷ್ಮಣನ ಮಾತು ಕೇಳಲಿಲ್ಲ. ಲಕ್ಷ್ಮಣ ಅವಳ ಮನಸ್ಸು ಯಾವ ಕಡೆಗೆ ಹೋಯ್ತು? ಜಿಂಕೆ ರಾವಣನ ಕಡೆಗೆ. ರಾವಣ ಕಡೆ ಯಾವಾಗ ರಾವಣ ಎತ್ಕೊಂಡ್ನೋ ಆವಾಗ ಗೊತ್ತಾಯ್ತು ನಾನೇನ್ ತಪ್ಪು ಮಾಡಿದೆ ಅಂತ. ಹಾಗೆ ಆದ್ಮೇಲೆ ಶರೀರದ ಇಚ್ಛೆಗಳು, ಪತಿ, ಮಕ್ಕಳು, ರಾಮನೋ ರಾವಣನೋ? ರಾವಣ ಅಕ್ಕಂದಿರು ಯಾರು ಹೇಳ್ತಾ ಇಲ್ಲಪ್ಪ. ರಾವಣ ಮಕ್ಕಳಿಗೋಸ್ಕರ ಮಾಡೋದು, ಪತಿಗೋಸ್ಕರ ಮಾಡೋದು, ಜಮೀನಿಗೋಸ್ಕರ ಮಾಡೋದು, ಇದೆಲ್ಲ ಯಾವುದು? ರಾಮನೋ ರಾವಣನೋ? ರಾವಣ ಅರ್ಥನೇ ಮಾಡ್ಕೊಳಲ್ವೇ? ಭಗವಂತ ನೆನಪು ಮಾಡ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಅರ್ಥ ಮಾಡ್ಕೊಳ್ಳಿ ವಾಸ್ತವಿಕ ಸತ್ಯವನ್ನ. ಭಗವಂತ ಹೇಳ್ತಾರೆ, ನಿಮ್ಗೆ ಮಕ್ಕಳಿಗೆ ಕೊಡಬೇಡಿ ಅಂತ ನಾನು ಹೇಳಿಲ್ಲ, ಪರಮಾತ್ಮನ ಶಕ್ತಿಯನ್ನ. ಯಾವ್ದನ್ನ ಕೊಡಿ? ಪರಮಾತ್ಮನ ಶಕ್ತಿಯನ್ನ, ಪರಮಾತ್ಮನ ಆಸ್ತಿಯನ್ನ, ಪರಮಾತ್ಮನ ಗುಣವನ್ನ ಕೊಡಿ. ಆವಾಗ ನೋಡಿ ನಿಮ್ಮ ಮಕ್ಕಳು ಎಷ್ಟು ನಿಮ್ಗೆ ಗೌರವವನ್ನ ಕೊಡ್ತಾರೆ, ಪ್ರೀತಿಯನ್ನ ಕೊಡ್ತಾರೆ. ಆಹಾರ, ಊಟ, ತಿಂಡಿ, ಹೆಸರು, ಕೀರ್ತಿ, ಇದೆಲ್ಲ ಏನು ಆತ್ಮೀಯರೇ? ಮಾಯಾ ಬಜಾರ್. ಇದು ನೋಡ್ಲಿಕ್ಕೆ ಮಾತ್ರ ಶೋ ಇದೆ, ಹೌದು ವಾಸ್ತವಿಕ ಸತ್ಯ ಸುಖ ಅದಲ್ಲ.
ಅದಕ್ಕಾಗಿ ಇಚ್ಛಾ ಮಾತ್ರ ವಿದ್ಯಾ ಅಂತಂದ್ರೆ ಬೆಳಗಿಂದ ಸಾಯಂಕಾಲದವರೆಗೆ ನಮ್ಮ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ನಾನೇನಾಗಿರ್ಬೇಕು, ತುಂಬಿದ ಕೊಡ, ನನಗೇನು ಏನಿಲ್ಲ, ಕಡಿಮೆ ಇಲ್ಲ. ಅದಕ್ಕೆ ಭಗವಂತ ಹೇಗೆ ಇಟ್ಟಿದ್ದಾರೆ ಅದರಲ್ಲಿ ಏನಾಗಿರ್ಬೇಕು, ತೃಪ್ತಿಯಾಗಿ ಎಂದಿಗೂ ಕೂಡ ನಿಮ್ಮನ್ನ ಬೇರೆಯವ್ರ ಜೊತೆಗೆ ಹೋಲಿಕೆಯನ್ನ ಮಾಡಬೇಡಿ. ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಗಿಂತ ಮೇಲೆ ಇರ್ತಾರೆ, ನಿಮ್ಗಿಂತ ಕೆಳಗಡೆ ಅವರು ಕೂಡ ಇರ್ತಾರೋ ಇರಲ್ವೋ? ಅಲ್ವಾ? ಯಾವಾಗ ಎಂದಿಗೂ ಕೂಡ ನಮ್ಮನ್ನ ಹೋಲಿಕೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಯಾವಾಗ್ಲೂ ಹತ್ರ ಹತ್ತಾರೆ ಅಲ್ವಾ? ಲಕ್ಷಾಧಿಪತಿಗಳಾಗಿದ್ರೆ ನಮ್ಗಿಂತ ದೊಡ್ಡವರು ಕೋಟ್ಯಾಧಿಪತಿಗಳಿದಾರಲ್ಲ, ನಿಮ್ಮನ್ನ ಕೋಟ್ಯಾಧಿಪತಿ ಮಾಡ್ತಾ ಅರಬ್ ಖರಪತಿಗಳಿದಾರಲ್ಲ, ಅದ್ ಯಾವಾಗ್ಲೂ ನೀವು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಆತ್ಮೇರೆ. ಆದ್ರೆ ನಿಮ್ಮ ಜೀವನದ ಒಂದೊಂದು ಸೆಕೆಂಡ್ ಅನ್ನ ಪರಮಾತ್ಮನಿಗೆ ಒಪ್ಪಿಸಿಬಿಟ್ಟು ನೋಡಿ, ನಿಮ್ಮಷ್ಟು ಶ್ರೀಮಂತರು ಈ ಪ್ರಪಂಚದಲ್ಲಿ ಒಂದು ಸತ್ಯ ಇಲ್ಲ ನಿಮ್ಗೆ. ನನಗೆ ತಿಳಿದ ಮಟ್ಟಿಗೆ ಶಾರೀರಿಕವಾಗಿ ನಾನು ಎಷ್ಟು ಹಳೆಯ ಮನೆಯಲ್ಲಿ ಇದ್ದೇನೋ ಅಷ್ಟು ಹಳೆ ಮನೆಯಲ್ಲಿ ನೀವು ಯಾರೂ ಇಲ್ಲ. ನೋಡಿದ್ರೆ ಗೊತ್ತಾಗ್ತದೆ ಏನಂತ, ಗೋಡೆಗಳು ಬಣ್ಣಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಬೇಕಾದ್ರೆ ಕ್ಯಾಮ್ರಾದಲ್ಲಿ ನಮ್ಮನೆ ಗೋಡೆ ತೋರಿಸ್ತಾನೆ ಹೆಂಗಿದೆ ಅಂತ, ಸರಿನಾ? ಅದು ನಾನು ಖುಷಿಯಾಗಿದ್ದೇನೋ ನೀವು ಖುಷಿಯಾಗಿದ್ದೀರೋ? ನೀವೇ ಖುಷಿಯಾಗಿ ಕಾಡ್ತಾ ಇದ್ದೇನೆ ನಿಮ್ಗೆ ಖುಷಿಯಾಗಿದ್ದೇನೆ ಅಂತ? ಕಾಣಿಸ್ತಾ ಇತ್ತು. ಏನ್ ಫೇರ್ ಅಂಡ್ ಲವ್ಲಿಯಿಂದ ಕಾಡ್ತಾ ಇದೆಯಾ, ಬಣ್ಣದಿಂದ ಕಾಡ್ತಾ ಇದೆಯಾ, ಬಟ್ಟೆಯಿಂದ ಕಾಡ್ತಾ ಇದೆಯಾ, ಬಂಗಾರದಿಂದ ಕಾಡ್ತಾ ಇದೆಯಾ? ಮನಸ್ಸಿನಿಂದ, ಆಧ್ಯಾತ್ಮಿಕ ಖುಷಿಯಿಂದ, ಆಶೀರ್ವಾದದಿಂದ, ಪರಮಾತ್ಮನ ಶಕ್ತಿ ಕೊಡಲಿಕ್ಕೆ ನಿಮಿತ್ತ ಆಗೋದ್ರಿಂದ ಇದು ನಿಜವಾದಂತ ಪ್ರೀತಿ ಅಲ್ವಾ? ಭಗವಂತ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಸತ್ಯುಗದಲ್ಲಿ ಅಷ್ಟೆಲ್ಲ ಹಣ ಇದ್ರೂ ಕೂಡ ಆತ್ಮ ಖುಷಿಯಾಗಿರೋದಿಲ್ವಂತೆ. ಆತ್ಮ ಖುಷಿಯಾಗಿರೋದು ಇವಾಗ. ಯಾಕೆ ಹೇಳಿ? ಒಂದು ವಿಷಯ ಹೇಳಿ, ನಿಮ್ಮ ಮನೆಯಲ್ಲಿ ಆರೋಗ್ಯಕರವಾಗಿರುವಂತ 10 ಜನ ನಿಮ್ಮ ಮನೆಗೆ ನೆಂಟರು ಬರ್ತಾರೆ. ಎಷ್ಟು ಜನ ಬರ್ತಾರೆ? ಆರೋಗ್ಯಕರವಾಗಿರುವಂತ 10 ಜನ ನೆಂಟರು ಬರ್ತಾರೆ. ಅವ್ರಿಗೆ 36 ವೆರೈಟಿ ಊಟ ಕೊಟ್ಟು AC ಮಲಗಿಸಿ ಎಲ್ಲ ಚೆನ್ನಾಗಿ ಅವ್ರಿಗೆ ಏನ್ ಮಾಡ್ತೀರಿ, ಪಾಲನೆ ಪೋಷಣೆಯನ್ನ ಮಾಡ್ತೀರಾ. ಅವಾಗ ಅವ್ರು ನಿಮ್ಗೆ ಚೆನ್ನಾಗಿದೆ ಅಂತ ಆಶೀರ್ವಾದ ಕೊಡ್ತಾರೋ ಕೊಡಲ್ವ? ಕೊಡ್ತಾರೆ. ಅದೇ ರೀತಿ 5 ಜನ ಪೇಷಂಟ್ ಬರ್ತಾರೆ, ಕಾಯಿಲೆಯಿಂದ ನೋವಿಂದ ಬರ್ತಾರೆ. ಯಾವ್ದಿಂದ ಬರ್ತಾರೆ? ಕಾಯಿಲೆಯಿಂದ ನೋವಿಂದ ನಿಮ್ಮನೆಗೆ ಬರ್ತಾರೆ. ನೀವು ಅವರಿಗೆ ಮಾತ್ರೆ ಕೊಡ್ತೀರಿ, ಅವ್ರಿಗೆ ಊಟ ತಿಂಡಿ ಏನೂ ಕೊಡೋದಿಲ್ಲ. ಮಾತ್ರೆಯಿಂದ ಅವ್ರ ಕಾಯಿಲೆ ಗುಣ ಆಗತ್ತೆ, ನೋವು ಕಡಿಮೆ ಆಗತ್ತೆ. ಸರಿ, ಯಾರು ನಿಮ್ಗೆ ಚೆನ್ನಾಗಿ ಆಶೀರ್ವಾದ ಕೊಡ್ತಾರೆ? ನೀವು ಅವ್ರಿಗೆ ಏನು ಕೊಟ್ಟೇ ಇಲ್ವಲ್ಲ. 36 ವೆರೈಟಿ ಊಟನೂ ಕೊಟ್ಟಿಲ್ಲ, AC ಕೊಟ್ಟಿಲ್ಲ, ತಿಂಡಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವ್ರ ಯಾಕೆ ಆಶೀರ್ವಾದ ಅವ್ರ ಕೊಡ್ತಾರೆ? ನೋವು ಕಡಿಮೆ ಮಾಡಿದೀವಲ್ವಾ, ಕಾಯಿಲೆ ಕಡಿಮೆ. ಇದು ಶ್ರೇಷ್ಠ ಯಾವುದು ಇದೆ ಅಲ್ವಾ? ನಾವು ಈಗ ಸಂಗಮ ಯುಗದಲ್ಲಿ ವಿಶ್ವದಾದ್ಯಂತ ಇರುವಂತ ನಿಮ್ಮ ಸಹೋದರ ಆತ್ಮಗಳ ನೋವನ್ನ ಕಡಿಮೆ ಮಾಡ್ತೀರಿ ಅಂತಂದ್ಮೇಲೆ ಈಗ ಸಿಗುವಂತ ಆಶೀರ್ವಾದ ಶ್ರೇಷ್ಠನೋ, ಸತ್ಯುಗದಲ್ಲಿ ನೀವು ಬೇರೆಯವರಿಗೆ ಚೆನ್ನಾಗಿ ಶಾರೀರಿಕವಾಗಿ ಊಟ ತಿಂಡಿ ಕೊಡೋದು ಶ್ರೇಷ್ಠನೋ? ಇವಾಗ ದುಃಖ ನಿವಾರಣೆ ಮಾಡೋದು ಶ್ರೇಷ್ಠ. ಆದ್ರೆ ಆ ಸಂತೃಪ್ತ ಭಾವ, ಸಂತೃಪ್ತ ಜೀವನ, ಆ ಆನಂದ ಸುಖ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಇದೆಯಾ ಆತ್ಮೀಯರೇ? ಇಲ್ಲ. ಬಾಬಾ ಶಾಂತಿ ಕೊಡು, ಸುಖ ಕೊಡು, ನನ್ನ ಮಕ್ಕಳನ್ನ ಸರಿ ಮಾಡು, ಪತಿಯರನ್ನ ಸರಿ ಮಾಡು. ಅದೇನರ್ಥ? ನಾವಿನ್ನು ಈಶ್ವರೀಯ ಶಕ್ತಿಯನ್ನ ವಿಶ್ವದಲ್ಲಿ ಎಲ್ಲಾ ಕಡೆಗೂ ಕೂಡ ಕೊಡುವಂತ ಕಾರ್ಯದಲ್ಲಿ ಇನ್ನೂ ನಿಮಿತ್ತರೋ ಎಲ್ಲರಿಗೂ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ವೈಯಕ್ತಿಕ ಇಚ್ಛೆಗಳೇ ಇನ್ನೂವರೆಗೂ ಪೂರ್ಣ ಇಲ್ಲ. ಅದಕ್ಕಾಗಿ ಸ್ವಲ್ಪ ಯೋಚನೆಯನ್ನ ಪರಿವರ್ತನೆ ಮಾಡಿ ಸ್ಥೂಲವಾದಂತಹ ಹಣ, ಅಂತಸ್ತು, ಅಧಿಕಾರ, ಆಹಾರದಿಂದ ಶಾರೀರಿಕವಾದಂತಹ ಜನರ ಇಚ್ಛೆಗಳನ್ನ ಪೂರ್ಣ ಮಾಡೋದಕ್ಕಿಂತ ಮನಸ್ಸನ್ನ ಪರಮಾತ್ಮನಲ್ಲಿ ಕೊಟ್ಟು ಪರಮಾತ್ಮನ ಶಕ್ತಿಯಿಂದ ಮನಬುದ್ಧಿಯಿಂದ ಪೂರ್ತಿ ವಿಶ್ವದಲ್ಲಿರುವಂತ ಆತ್ಮರಿಗೆ, ಪಂಚತತ್ವಗಳಿಗೆ ಪರಮಾತ್ಮನ ಶಕ್ತಿಯ ಮೂಲಕ ಅವರನ್ನ ತೃಪ್ತ ಮಾಡಬೇಕು ಹೇಳುವಂತ ಮನೋಭಾವ, ಕಾರ್ಯ, ಸಾಧನೆ, ಪುರುಷಾರ್ಥ, ಸೇವೆ, ತಪಸ್ಸನ್ನ ಮಾಡಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಇಚ್ಛಾ ಮಾತ್ರ ಸೇವೆ ಮಾಡಬೇಕು, ಆ ಸೇವೆ ಮಾಡಬೇಕು, ಮನಸಾ ಸೇವೆ ಮಾಡಬೇಕು, ಸ್ಟೇಜಲ್ಲಿ ಕುತ್ಕೊಳ್ಬೇಕು, ಭಾಷಣ ಮಾಡಬೇಕು, ಇಷ್ಟು ಜನ ನೋಡ್ಬೇಕು, ಈ ಇಚ್ಛೆಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಬರುವುದಿಲ್ಲ. ಯಾಕೆ? ಯಾಕಂದ್ರೆ ಮನಸ್ಸನ್ನ ಪರಮಾತ್ಮನ ಕೊಟ್ಬಿಟ್ಟು ವಿಶ್ವದ ಎಲ್ಲರಿಗೂ ಹೋಗ್ಬಿಟ್ಟು ತಲುಪ್ತಾ ಇದೆಯಲ್ಲ, ಎಲ್ಲೂ ಬ್ಯಾಲೆನ್ಸ್ ಇಲ್ವಲ್ಲ.
ಅದಕ್ಕೇನು ಅವಕಾಶ ಬೇಕಾಗಿಲ್ಲ, ಅದಕ್ಕೇನು ಸ್ಟೇಜ್ ಬೇಕಾಗಿಲ್ಲ. ಅದಕ್ಕೆ ತಕ್ಕಾಗಿ ನಿಮ್ಮ ಮನಸ್ಸನ್ನ ಏನ್ ಮಾಡ್ಕೊಳ್ಬೇಕು? ಭಗವಂತನ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಆ ರೀತಿ ನಿಮ್ಮ ವಿಧಿವಿಧಾನ, ಸಾಧನೆ, ಪುರುಷಾರ್ಥ ಇದ್ದಾಗ ಆದ್ಮೇಲೆ ನಿಮ್ಗೆ ಏನು ಬೇಕು ಅಂತ ಅನ್ಸೋದಿಲ್ಲ. ನನ್ನ ವೈಯಕ್ತಿಕವಾಗಿ ಈಶ್ವರಿ ಸೇವೆಗೆ ನಾವು ಹೋಗ್ತೀವಲ್ಲ, ನನಗೆ ಹೋಗ್ಬೇಕಾದ ಬಸ್ ಸೀಟ್ ಸಿಗದಿದ್ರು ಪರವಾಗಿಲ್ಲ, ಅಲ್ಲಿ ನನಗೆ ಊಟ ತಿಂಡಿ ಕೊಡದಿದ್ರು ಪರವಾಗಿಲ್ಲ, ನನಗೆ ಹೊಗಳಿಕೆ ಕೊಡದಿದ್ರು ಪರವಾಗಿಲ್ಲ. ನನಗಿಷ್ಟ ಏನು ಗೊತ್ತಾ? ಅಲ್ಲಿರುವಂತ ಆತ್ಮಗಳು ಒಳಗಡೆಯಿಂದ ಖುಷಿ ಆಗ್ಬೇಕು. ಅವ್ರ ಬಾಯಿಂದ ಹೇಳೋದು ಬೇಡ, ಅಣ್ಣವ್ರಿಗೆ ಜ್ಞಾನ ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ, ಅನುಭವ ಆಯ್ತು, ನನ್ಗೇನು ಬೇಕಾಗಿಲ್ಲ. ಅಲ್ಲಿರುವಂತ ಆತ್ಮಗಳು ಖುಷಿಯಾದ ಸಾಕು. ಖುಷಿ ಆಗೋದು ಅಂತಂದ್ರೆ ಏನರ್ಥ? ಖುಷಿ ಆಗೋದಂದ್ರೆ ಏನರ್ಥ? ಮನಸ್ಸು ಶಾಂತಿ. ಅಲ್ಲಿರುವಂತ ಆತ್ಮರು ಭಗವಂತನ ಪ್ರತಿ ಏನೇನು ರಿಕ್ವೆಸ್ಟ್ ಲೆಟರ್ನ ಹಾಕಿದಾರೋ ನಮ್ಮನ್ನ ಸಾಧನವಾಗಿ ಭಗವಂತ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮೂಲಕ ಭಗವಂತ ಅವನ ಆಸ್ತಿಯನ್ನ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅವ್ರು ಅಪ್ಲಿಕೇಶನ್ ಹಾಕಿದ್ ಯಾರಿಗೆ? ಭಗವಂತ ಶಕ್ತಿ ಇರೋದು ಯಾರ ಹತ್ರ? ಭಗವಂತನೇ. ನಾವ್ಯಾರು? ಆತ್ಮ ನಿಮಿತ್ತ. ಸಾಧನ ನಿಮಿತ್ತ ಅಷ್ಟೇ. ನಿಮ್ ಕೆಲಸ ಏನು? ಅಲ್ಲಿ ಹೋದಾಗ ಅವನ ಮನ ಬುದ್ಧಿಯನ್ನು ಶರೀರವನ್ನು ಅವ್ರ ಕೈಯಲ್ಲಿ ಕೊಡೋದಷ್ಟೇ ನಮ್ ಕೆಲಸ. ಉಳಿದಿನ ಕೆಲಸ ಯಾರ್ದು? ನಾವೇನ್ ಮಾಡ್ತೀವಿ? ನಾನು ಕೊಟ್ಟೆ. ನಾನು ದೃಷ್ಟಿ ಕೊಟ್ಟೆ, ನಾನು ಜ್ಞಾನ ಹೇಳ್ದೆ, ನಾನು ಸಮಸ್ಯೆ ಸರಿ ಮಾಡ್ದೆ, ನನ್ನಿಂದನೇ ಸಾಕ್ಷಾತ್ಕಾರ ಆಯ್ತು. ಖಂಡಿತವಾಗ್ಲೂ ಈಶ್ವರ ಕಾರ್ಯ ಮಾಡಿದ್ದಕ್ಕೆ ನಿಮ್ಗೆ ಆಶೀರ್ವಾದ ಸಿಗ್ತದೆ ಆತ್ಮೀಯರಲ್ಲಿ, ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಈಶ್ವರ ಜೊತೆಲಿದ್ದಾನೆ. ಆದ್ರೆ ಆ ಒಂದು ಸಂತೃಪ್ತ ಭಾವ ಇದೆಯಲ್ಲ, ಅದು ಸಿಗೋದಿಲ್ಲ. ಅದಕ್ಕಾಗಿ ನಿಮ್ಮಪ್ಪ ಮಾಡಿರುವಂತ ಅಡಿಗೆಯನ್ನು ತಿನ್ನಿಸಿ ಹೊರತು ನೀವು ಮಾಡಿರೋ ಅಡಿಗೆ ತಿನ್ನಿಸ್ಬೇಡಿ. ಯಾರಿಗೆ? ಆತ್ಮಗಳು ಬೇರೆಯವರಿಗೆ. ನೀವು ಯಾವ ಊಟ ಮಾಡ್ಬೇಕು? ಪರಮಾತ್ಮ ತಿನ್ಸೋ ಸತ್ಯ ಹೇಳಿ, ಅಮ್ಮ ಮಗುಗೆ ಏನ್ ತಿನ್ನಿಸ್ತಾಳೆ? ಅಮ್ಮ ಮಗು ಯಾವ ಆಹಾರ ಕೊಡ್ತಾಳೆ? ಯಾವ ಆಹಾರ ಕೊಡೋದು ಇಷ್ಟ ಅಮ್ಮನಿಗೆ? ಆ ಆರೋಗ್ಯಕರ ಮಾತೆಂತೂ ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು. ಒಂದು ಪ್ರಶ್ನೆ. ನಿಮ್ಮ ಮಗು ಎದುರುಗಡೆಗಿದ್ದಾಗ ನಿಮ್ಮ ಮಗುಗೆ ತುಪ್ಪದಿಂದ ಮಾಡಿರುವಂತ ಗರಿಗರಿಯಾಗಿರುವಂತ ಮಸಾಲ ದೋಸೆ, ಪಲ್ಯ, ಚಟ್ನಿ, ಗುಲಾಬ್ ಜಾಮೂನ್ ಮಾಡಿ ನಿಮ್ಮ ಮಗನಿಗೆ ತಿನ್ಸೋದು ಇಷ್ಟವಾಗತ್ತೋ, ಅದೇ ಸಣ್ಣ ಮಗುವನ್ನ ಎದೆಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಶರೀರದ ಹಾಲನ್ನು ಖುಷಿಯಿಂದ ಕೊಡೋದು ಇಷ್ಟವಾಗ್ತದೋ? ಸತ್ಯ ಹೇಳಿ. ಯಾಕೆ ಮಸಾಲೆ ದೋಸೆ ನೀವು ಮಾಡಿದ್ದಲ್ವಾ? ತುಪ್ಪದಿಂದ ಮಾಡಿರೋದು, ಎಣ್ಣೆದಲ್ಲ. ಯಾವ್ದು ಇಷ್ಟವಾಗತ್ತೆ ಆತ್ಮೀಯರೇ? ಎದೆ ಅಲೆ ಆ ಪ್ರೀತಿ, ನನ್ನತನ, ಆಲಿಂಗನ, ಆ ಸ್ಪರ್ಶ ಎಷ್ಟು ಖುಷಿ ಕೊಡತ್ತಲ್ಲ. ಆ ಮಗುನು ಕೂಡ ಕೀಟ್ಲೆ ಮಾಡ್ತಾ 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 ಕೈಕಾಲು ಅಲ್ಲಾಡ್ಸತ್ತ ಆ ಹಾಲನ್ನ ಕುಡಿದಾಗ ಇಷ್ಟೊಂದು ಖುಷಿ ಆಗತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ನಿಮ್ಮಿಂದ ರೆಡಿ ಆಗಿರುವಂತ ಆಹಾರ ಅದು ಆತ್ಮೀಯರೇ, ಹೌದು ತಾನೆ? ಹಾಗೆ ಆ ಪರಮಾತ್ಮನೂ ಕೂಡ ನಮ್ಗೆ ಆ ಪ್ರೀತಿಯನ್ನ ಕೊಟ್ಟಾಗ ಪರಮಾತ್ಮನ ಆಹಾರ ಸ್ವೀಕಾರ ಮಾಡ್ಬೇಕಲ್ವಾ? ಅದಕ್ಕೆ ಏನು ಆಹಾರ ಸಿಗತ್ತೋ, ಎಲ್ಲಿ ನಿಮ್ಮನ್ನ ಇಳಿಸಿದಾನೋ ಅದೆಲ್ಲ ಯಾರು ಕೊಟ್ಟಿದ್ದಾರೆ? ಪರಮಾತ್ಮ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಪ್ರತಿದಿನ ಏನು ಆಹಾರ ಸಿಗತ್ತೋ, ಬಟ್ಟೆ ಸಿಗತ್ತೋ, ಸ್ಥಳ ಸಿಗತ್ತೋ, ಈಶ್ವರ ಸೇವೆಗೆ ಅವಕಾಶ ಸಿಗತ್ತೋ ಅದನ್ನ ಪರಮಾತ್ಮ ಮಾಡ್ತಿದೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಯಾವುದೇ ಇಚ್ಛೆಗಳು ಬರ್ಲಿಕ್ಕೆ, ನಾನು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು, ಸರ್ವಶಕ್ತಿವಂತ ಆಗ್ಬೇಕು, ಲಕ್ಷ್ಮೀನಾರಾಯಣ ಆಗ್ಬೇಕು ಅನ್ಸತ್ತೋ? ಅನ್ಸಲ್ವೋ? ಇಲ್ಲಿ ಅನ್ಸಲ್ಲ. ಏನ್ ಅನ್ಸತ್ತೆ? ಭಗವಂತನನ್ನು ಉಪಯೋಗ ಮಾಡಿದ್ರೆ ಸಾಕಪ್ಪ, ಭಗವಂತನ ಉಪಯೋಗ ಮಾಡ್ಬೇಕು ಮಾತ್ರ. ಹೌದು. ಅಂದ್ರೆ ದಿನದ ಕೆಲವೊಂದು ಸಮಯ ಮಾತ್ರ ಅಲ್ಲ, ದಿನದ ಪ್ರತಿಯೊಂದು ಕ್ಷಣನೂ ಕೂಡ ನನ್ನ ಜೀವನವನ್ನ ಭಗವಂತನ ಕೈಯಲ್ಲಿ ಕೊಡಬೇಕು. ಅದು ಶಾರೀರಿಕವಾಗಿರ್ಲಿ, ಆತ್ಮಿಕವಾಗಿರ್ಲಿ, ಮಾನಸಿಕವಾಗಿರ್ಲಿ, ಸೇವೆಯ ವಿಷಯವಿರ್ಲಿ, ಪುರುಷಾರ್ಥದ ವಿಷಯ ಇರ್ಲಿ. ಆತ್ಮೀಯರೇ, ಎಷ್ಟು ನೀವು ಪರಮಾತ್ಮನಿಗೆ ಒಪ್ಪಿಸ್ತಾ ಹೋಗ್ತಿರೋ ಅಷ್ಟು ನೀವೇನಾಗ್ತೀರಿ? ಸಂಪನ್ನ, ತುಂಬಿರುವಂತವರು. ಅವಾಗಷ್ಟಿದ್ದಾಗ ಇಚ್ಛೆಗಳು ಬರ್ತಾವೋ ಬರಲ್ವೋ? ಬರೋದಿಲ್ಲ.
ಬರಲ್ಲ ಅಣ್ಣ. ಮಗು ನಿಮ್ಮ ಮಡಿಲಲ್ಲಿ ಇದ್ದಾಗ ಮಗು ಅಳಬೇಕು ಅಂತ ನಿಮ್ಗೆ ಅನ್ಸತ್ತಾ? ಇಲ್ಲ ಏನ್ ಮಾಡ್ತೀರಾ ನೀವು? ಆ ಏನ್ ಮಾಡ್ತೀರಾ? ತನ್ನ ಮಗು ತೊಂದರೆ ಆಗ್ಬಾರ್ದು ಅಂತ ಮಗು ಬೇಕಾಗಿರೋದು ನಾವು ಮೊದ್ಲೇ ರೆಡಿ ಮಾಡ್ತಿರ್ತಾನೆ. ಇವತ್ತು ನಮ್ಮ ಅಮ್ಮನಿಗೆ 90 ವರ್ಷ ಆದ್ರೂ ಕೂಡ ನನಗೇನು ತೊಂದರೆ ಆಗ್ಬಾರ್ದು ಅಂತ ನನಗಿಂತ ಮೊದ್ಲೇನೆ ಎಚ್ಚರ ಆಗಿರ್ತಾರ. ನನಗೆ ಅಲಾರಾಮ ಆಗಿಲ್ಲ, ನನಗೆ ಹೇಳಿಸ್ತಾರೆ. ಆಮೇಲೆ ನಿದ್ರೆ ಬರ್ತದ ಅವ್ರಿಗೆ. ಯಾಕಂದ್ರೆ ಇವಾಗ ಮಗ ಇದ್ದಿದ್ದಾರೆ, ನನ್ ಜವಾಬ್ದಾರಿ ಮಗಿತ್ತು ಅಲ್ವಾ? ಅದು ತಾಯಿಯ ಮನೋಭಾವನೆ, ಹಳೆ ತಾಯಿಯದ್ದು. ಈಗಿನ ತಾಯಿಯಂದಿರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರಷ್ಟೆ. ನಿನ್ ಕೆಲಸ ನೀನ್ ಮಾಡ್ಕೊ ಅಂತ ಹೇಳ್ತಾರೆ. ಹೌದು ತಾನೇ? ಹೌದು. ಎಷ್ಟು ಮಜಾ ನೋಡಿ. ಸತ್ಯ ಹೇಳಿ, ನೀವು ಒಳ್ಳೆಯವರು, ನಿಮ್ಮಮ್ಮ ಒಳ್ಳೆಯವರು? ಹೌದಾ? ನೀವು ಕೆಟ್ಟವರಾಗಿದ್ರೆ ಆ ಚೆಕ್ ಮಾಡ್ಕೊಳ್ಳಿ. ನಿಮ್ಮಮ್ಮ ಬೆಳೆಸಿರುವಂತ ನೀವ್ ಹೇಗಿದ್ದೀರಿ, ನೀವು ಹುಟ್ಟಿಸಿರುವಂತ ನಿಮ್ಮ ಮಕ್ಕಳು ಹೇಗಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ನೀವು ಜನ್ಮ ಕೊಟ್ಟಂತವ್ರು, ನೀವು ಹುಟ್ಟಿಸಿರುವಂತ ಮಕ್ಕಳನ್ನ ನೀವ್ ಹೆಂಗ್ ರೆಡಿ ಮಾಡಿದ್ದೀರಿ, ಅವ್ರು ಎಷ್ಟು ನಿಮ್ಮ ಮಾತನ್ನ ಕೇಳ್ತಾರೆ, ಮತ್ತೆ ನಿಮ್ಮಮ್ಮ ಹುಟ್ಟಿಸಿರುವಂತ ನೀವ್ ಎಷ್ಟು ಚೆನ್ನಾಗಿ ನಿಮ್ಮನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಯಾರು ಸರಿ? ನಮ್ಮಮ್ಮನೇ ಸರಿ. ಹೌದು ತಾನೆ? ಇಲ್ಲಪ್ಪ ನಾವು ಓದಿದೀವಿ, ನಮ್ದು ಡಿಗ್ರಿ ಆಗಿದೆ, ನಮ್ಮ ಮಾಸ್ಟರ್ ಡಿಗ್ರಿ ಆಗಿದೆ, ಏನ್ ಪ್ರಯೋಜನ? ಜೀವನ ನಡೆಸುವಂತ ಕಲೆಯನ್ನು ಮಕ್ಕಳಿಗೆ ಕಳ್ಸಿಕೊಟ್ಟಿದ್ದೀರಾ? ನಿಮ್ಮ ಮಕ್ಕಳಿಗೆ ರಂಗೋಲಿ ಹಾಕ್ಲಿಕ್ಕೆ ಬರೋದಿಲ್ಲ, ಪಾತ್ರೆ ತೊಳಿಲಿಕ್ಕೆ ಬರೋದಿಲ್ಲ, ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಏನ್ ಬರ್ತದೆ? ಮೊಬೈಲ್ ಅಮ್ಮನಿಗೆ ಬಾಯಿಗೆ ಬಂದಾಗ ಬೈಲಿಕ್ಕೆ ಬರ್ತದೆ, ಕೋರ್ಟಲ್ ಕೇಸ್ ಹಾಕ್ಲಿಕ್ಕೆ ಬರ್ತದೆ, ಡೈವರ್ಸ್ ಮಾಡ್ಕೊಂಡು ಮನೆಗೆ ಬಂದು ಇರ್ಲಿಕ್ಕೆ ಬರ್ತದೆ. ಹೌದು ತಾನೆ? ಅದೇ ಭಗವಂತ ಹೇಳ್ತಾರೆ, ಅದಕ್ಕಾಗಿ ಪರಮಾತ್ಮನ ಪ್ರೀತಿಯ ಪಾಲನೆಯಿಂದ ಎಲ್ಲ ಮಕ್ಕಳಿಗೂ ಕೊಡಿ. ನೀವು ಕೂಡ ಅವನಿಂದ ಪಡ್ಕೊಳ್ಳಿ, ಎಲ್ಲರಿಗೂ ಅವನಿಂದ ಕೊಡಿ. ಅವಾಗ ನಿಮ್ಗೆ ಯಾವುದೇ ರೀತಿ ಇಚ್ಛೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಚ್ಛೆ ಅಂದ್ರೆ ಏನು ಅಂತ ನಿಮ್ಗೆ ಏನಾಗಿರ್ಬಾರ್ದು, ಗೊತ್ತೇ ಇರಬಾರದು. ಅದು ಆಧ್ಯಾತ್ಮಿಕ ವಿಷಯದಲ್ಲಿ ಇರಬಹುದು, ಶಾರೀರಿಕ ವಿಷಯದಲ್ಲಿ ಇರಬಹುದು, ಪುರುಷಾರ್ಥದಲ್ಲಿ, ಸೇವೆಯಲ್ಲಿ, ಯಾವುದಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಹಾಜಿ. ಅದಕ್ಕಾಗಿ ಒಬ್ಬ ಭಗವಂತನ ಮೇಲೆ ಮಾತ್ರ ಅವಲಂಬಿತವಾಗಿರಿ ಆತ್ಮೀಯರೇ. ಯಾವುದೇ ಲೌಕಿಕ ಅಲೌಕಿಕ ಪರಿವಾರದ ಮೇಲೆ ಅವಲಂಬಿತ ಆಗಬಾರದು. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಸೆಂಟ್ರಲ್ ಟೀಚರು, ದಾದಿಯರು, ಅಣ್ಣಂದಿರು, ಅಕ್ಕಂದಿರು, ಮುಖ್ಯವಾಗಿ ಯೋಗೇಶ್ ಅಣ್ಣನ ಮೇಲೆ ಅಂತೂ ಆಧಾರವಾಗಿರ್ಲೇಬೇಡಿ. ಅವರಷ್ಟು ಮೋಸ ಬೇರೆ ಯಾರ್ದು ಇಲ್ಲ. ಸರಿನಾ? ಕೇವಲ ಯಾರ ಮೇಲೆ ಆಧಾರವಾಗಿರ್ಬೇಕು? ಪರಮಾತ್ಮನ ಮೇಲೆ. ಆವಾಗ ನೋಡಿ ನಿಮ್ಮ ಜೀವನ ಏನಾಗ್ತದೆ, ಚೆನ್ನಾಗಿರ್ತದೆ. ಈಗ ಹೇಳಿ, ಇಚ್ಛೆಗಳಿರ್ಬೇಕು ಇರಬಾರ್ದು? ಯಾವಾಗ ಇರೋದಿಲ್ಲ? ನಿಮ್ಮ ಜೀವನವನ್ನ ಯಾವಾಗ ಭಗವಂತನ ಕೈಯಲ್ಲಿ ಕೊಟ್ಟು ಬೆಳಗಿಂದ ರಾತ್ರಿಯವರೆಗೂ ಅವನ ಯೋಚನೆ ಇಚ್ಛೆಯಂತೆ ನಿಮ್ಮ ಜೀವನ ನಡೆದಾಗ ನಿಮಗೆ ಇಚ್ಛೆಗಳು ಬರುವುದಿಲ್ಲ. ಇಚ್ಛೆಗಳು ಯಾವಾಗ ಬರ್ತದೆ? ನಾನು ಜೀವನ ಮಾಡಬೇಕು, ನಾನು ಸಾಧನೆ ಮಾಡಬೇಕು, ನಾನು ಎಲ್ಲಿ ನಾನು ಬಂತೋ ಅನ್ನೋದ್ರ ಬಂದ್ಬಿಡ್ತೈತೆ. ಹೌದು. ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿ ಅಂತ ಹೇಳಿದಾರೆ. ನಾವು ಆ ವಿಷಯದ ಬಗ್ಗೆ ಮನನವನ್ನ, ಚಿಂತನವನ್ನ, ವಿಚಾರ ಸಾಗರ ಮಂಥನವನ್ನ ಮಾಡಿದ್ವಿ. ಆದ ಆ ಸ್ಥಿತಿಯಲ್ಲಿ ಮನಬುದ್ಧಿಯನ್ನು ಹೇಗೆ ಸ್ಥಿತ ಮಾಡಬೇಕು ಅದು ಗೊತ್ತಾಗ್ಬೇಕಲ್ವಾ? ಸ್ಥಿತಿಯನ್ನು ಸೆಟ್ ಮಾಡೋದು. ಇವಾಗ ನೋಡಿ, ಶರೀರವನ್ನು ಕೂಡ ಬೇರೆ ಬೇರೆ ಕರ್ಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಥಿತ ಮಾಡ್ತೀವಲ್ವಾ? ಕೆಲವೊಂದ್ಸಲ ಚೇರ್ ಮೇಲೆ ಕುಳಿಸ್ತೀವಿ, ಹಾಸಿಗೆ ಮೇಲೆ ಮಲ್ಕೊಳ್ತೀವಿ, ಕೆಲವೊಂದ್ಸಲ ಬೆಂಡ್ ಮಾಡ್ತೀವಿ. ಹಾಗೆ ಇಲ್ಲಿ ಮನಬುದ್ಧಿಯನ್ನು ಹೇಗೆ ಸ್ಥಿತ ಮಾಡೋದು? ಇಚ್ಛಾ ಮಾತ್ರ ಅವಿದ್ಯಾ, ಶಾರೀರಿಕವಾಗಿ ನಾವು ಇರಬೇಕು ಅಂತಂದ್ರೆ ಆ ಮಗು ಯಾವಾಗ ಸದಾ ಕಾಲ ತಾಯಿಯ ಮಡಿಲಲ್ಲಿ ಇರ್ತದೋ ಅವಾಗ ತಾಯಿ ಅದರ ಎಲ್ಲ ಬೇಕು ಬೇಡವನ್ನು ನೋಡ್ತಾ ಇರ್ತಾರೆ. ಹಾಗೇನೆ ಆಧ್ಯಾತ್ಮಿಕತೆಯಲ್ಲಿ ಆತ್ಮಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ನಾವು ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ಸದಾ ಬಾಬನ ಜೊತೆಯಲ್ಲಿ ಮಿಲನದಲ್ಲಿ, ಮಡಿಲಲ್ಲಿ ಇರಬೇಕು. ಸದಾ ನಾನು ಬಾಬನ ಮಡಿಲಲ್ಲಿ ಇದ್ದೇನೆ, ನನಗೇನು ಕೊಡ್ತಾ ಇದ್ದಾರೆ ಅದು ಬಾಬಾ.
ಶಾರೀರಿಕವಾಗಿರ್ಲಿ, ಆತ್ಮಿಕವಾಗಿರ್ಲಿ, ಮಾನಸಿಕವಾಗಿರ್ಲಿ, ಪುರುಷಾರ್ಥದ ವಿಷಯ ಇರಲಿ, ಸೇವೆಯ ವಿಷಯ ಇರಲಿ, ಏನಿದ್ರು ಕೂಡ ಬಾಬಾ ನನಗೆ ಕೊಡ್ತಾ ಇದೆ. ಈ ಒಂದು ಮಗು ತಾಯಿ ಮಡಿಲಲ್ಲಿ ಇದ್ದಾರೆ ಅಂತಂದ್ರೆ ದೇವರ ಹುಂಡಿಯಲ್ಲಿ ಹಣ ಕೊಡಬೇಕು ಅಂತಂದ್ರೂ ಕೂಡ ತನ್ನ ಪರ್ಸಿಂದಾನೇ ತೆಗೆದ್ಬಿಟ್ಟು ಕೊಡ್ತಾಳೆ ತಾಯಿ. ಯಾರಿಗೆ ಬಂದಿರುವಂತ ನೆಂಟರಿಗೆ ಏನಾದ್ರು ಕೊಡಬೇಕಂದ್ರೆ ಮಕ್ಕಳ ಮೂಲಕನೇ ಕೊಡ್ತಾರೆ. ನಂದಲ್ಲ, ಅದು ತಾಯಿ. ಊಟ ಕೊಡಬೇಕು ಅಂದ್ರೆ ಅವರೇ ಕೊಡ್ತಾರೆ. ಊಟ ಕೈಯಲ್ಲಿ ತಂದಾಗ ಬಾಯಿ ಓಪನ್ ಮಾಡಿದ್ರೆ ಆಯ್ತಷ್ಟೆ. ಹಾಗೆ ಸದಾಕಾಲ ನನಗೆ ಭಗವಂತನೇ ಕೊಡ್ತಾ ಇದ್ದಾರೆ. ಅವರ ಮೂಲಕ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಮ್ಗೆ ಸಿಗ್ತಾ ಇದೆ. ಏನು ಸಿಗತ್ತೋ ಥ್ಯಾಂಕ್ ಯು ಬಾಬಾ. ಅದು ಉಪ್ಪಿಟ್ಟಾದ್ರೂ ಸಿಗ್ಲಿ, ಮಸಾಲೆ ದೋಸೆನಾದ್ರೂ ಸಿಗ್ಲಿ, ಗುಲಾಬ್ ಜಾಮೂನ್ ಆದ್ರೂ ಸಿಗ್ಲಿ, ಒಂದಿನ ಉಪವಾಸನಾದ್ರೂ ಇರ್ಲಿ, ಯಾವುದೇ ವಿಷಯ ಇದ್ರೂ ಕೂಡ ನಾವೇನ್ ಮಾಡಬೇಕು, ಸ್ವೀಕಾರ ಮಾಡಬೇಕು. ಏನೇ ಇದ್ರೂ ಕೂಡ ಅದರಲ್ಲಿ ಭಗವಂತನ ಪ್ರೀತಿ ಇದೆಯಾ ಹೇಳೋದನ್ನು ನಾವೇನ್ ಮಾಡ್ಬೇಕು, ಗುರುತಿಸಬೇಕಾಗತ್ತೆ. ಅದನ್ನೇ ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿದ್ರೆ, ಖುಷಿ ಜೈಸಿ ಖುರಾಕ್ ನಹಿ. ಅಮ್ಮ ಪ್ರೀತಿಯಿಂದ ಮುದ್ದೆ ಕೊಟ್ಟು ಕೂಡ ಖುಷಿಯಾಗಿರ್ತದೆ. ಆದ್ರೆ ತೋರಿಕೆಗೆ 36 ವೆರೈಟಿ ಕೊಟ್ಟು ಕೂಡ ನಮ್ಗೆ ಅದು ಖುಷಿ ಕೊಡೋದಿಲ್ಲ ಆತ್ಮೀಯತೆ ಅಲ್ವಾ. ಅದಕ್ಕೆ ದೇವಸ್ಥಾನದ ಊಟ ನಮ್ಗೆ ಇಷ್ಟವಾಗತ್ತೆ, ಮದುವೆ ಮನೆ ಊಟ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕೆ? ಮದುವೆ ಮನೆದು ಶೋಗೋಸ್ಕರ ಮಾಡ್ತಾ ಇರ್ತಾರೆ. ದೇವಸ್ಥಾನದ ಊಟ ಭಕ್ತಿಯ ಭಾವ ಇರ್ತದೆ ಅಲ್ಲಿ ಅಲ್ವಾ. ಬರೀ ಅನ್ನಕ್ಕೆ ಆ ರಸ ಹಾಕಿದ್ರು ರಸ ಊರ್ಸುತ್ತಾ ಇರ್ತದೆ, ಆದ್ರೂ ಆ ಅನ್ನ ರಸ ಇಷ್ಟ ಆಗ್ತದೆ ನಮ್ಗೆ ಅಲ್ವಾ. ಯಾಕಂದ್ರೆ ಒಂದು ಭಕ್ತಿಯ ಭಾವ ಪರಮಾತ್ಮ ನೆನಪಿನಲ್ಲಿ ಮಾಡಿದಿರ್ತದೆ. ಅದಕ್ಕಾಗಿ ನಮ್ಗೆ ಏನು ಇಚ್ಛೆ ಇರಬಾರದು ಅಂತಂದ್ರೆ, ಸದಾ ನನ್ನ ತನು ಮನ ಧನ ಜೀವನ ಸಮಯ ಸಂಕಲ್ಪ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ, ಭಗವಂತನ ಇಚ್ಛೆಯ ಅನುಸಾರ ನಮ್ಮ ಜೀವನದಲ್ಲಿ ಪಾಲನೆ ನಡೀತಾ ಇದ್ರೆ ಅವಾಗ ನಮ್ಗೆ ಯಾವುದೇ ರೀತಿ ಹೊಸ ಇಚ್ಛೆಗಳು ಉತ್ಪನ್ನ ಆಗೋದಿಲ್ಲ. ಓಕೆ, ಓಂ ಶಾಂತಿ.